ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ವಾರ ಭವಿಷ್ಯಕ್ಕೆಲ್ಲರೂ ಕಾಯ್ತಿರ್ತೀರಿ, ನನಗೆ ಗೊತ್ತಿದೆ. ಆದರೂ ಪ್ರತಿ ವಾರ ಒಂದು ಸಂಸ್ಕಾರದ ಮಾತು, ನಮ್ಮ ಬದುಕಿನಲ್ಲಿ ನಾವು ಹೇಗಿರಬೇಕು, ನಾವು ಮಾತನಾಡುವ ಮಾತುಗಳೇ ನಮಗೆ ಕರ್ಮಗಳಾಗಿ ಹುಡುಕಿಕೊಂಡು ಬರುತ್ತವೆ, ಶಾಪಗಳಾಗಿಯೂ ಹಾಗೆಯೇ ಒಳ್ಳೆಯದಾಗಿಯೂ ಬರುತ್ತೆ. ನಾವು ಅರ್ಥ ಮಾಡ್ಕೊಳ್ಳಲ್ಲ. ತುಂಬ ಜನ ಜಾತಕಗಳ ಭರಾಟೆ ನೋಡ್ತಿರ್ತೇನೆ ಅಲ್ವಾ, ಗುರುಗಳೇ ಹೀಗಾಗೋಯ್ತು ಹೀಗಾಗೋಯ್ತು. ನೀವು ಆ ರೀತಿ ಮಾತಾಡ್ತೀರಲ್ವಾ, ಅದು ನಿಮ್ಮನ್ನ ಬೇಟೆಯಾಡುತ್ತದೆ. ನಾನು ಅದಕ್ಕೆ ಹೇಳ್ತಿರ್ತೇನೆ, ಕೊರಗಬೇಡಿ. ಆಯ್ತು, ನಾಗಬೇಕಾಗಿರೋದು ನೋಡಿ, ಅದನ್ನೇ ಮಾತನಾಡೋದು, ಅದನ್ನೇ ಹಾಕೊಂಡು ದ್ವೇಷ ಸಾಧಿಸೋದು, ಕೋಪ ಮಾಡ್ಕೊಳ್ಳೋದು, ಉದ್ರೇಕ ಮಾಡ್ಕೊಳ್ಳೋದು, ಉನ್ಮತ್ತ ಮಾಡ್ಕೊಳ್ಳೋದು. ಮಾತನಾಡೋ ಮೊದಲು ಯೋಚನೆ ಮಾಡಬೇಕಿತ್ತು, ಮಾಡೋ ಕಾರ್ಯದ ಮೊದಲು ಸ್ವಲ್ಪ ಯೋಚನೆ ಮಾಡ್ಕೋಬೇಕಿತ್ತು. ನಮ್ಮ ಶಕ್ತಿ ನಿಶಕ್ತಿ, ಬಲ ನಿರ್ಬಲ, ಧರ್ಮ ಅಧರ್ಮ, ನ್ಯಾಯ ಅನ್ಯಾಯ, ಇದು ಎಲ್ಲಿಗೋಗಿ ನಿಲ್ಸುತ್ತೆ ಅಂತ. ಕೆಲವು ನಾವು ಮನುಷ್ಯರೇ, ಉಪ್ಪು ಖಾರ ತಿನ್ನೋ ವ್ಯಕ್ತಿಗಳು, ನಿಜವೇ. ಹಾಗಂತ ಏನೋ ಮಾತಾಡ್ತಾ ಕೂತ್ಕೊಳ್ಳೋದು, ಅದು ಎದುರುಗಡೆಯ ವ್ಯಕ್ತಿಯನ್ನ ಯಾವ ಮಟ್ಟಕ್ಕೆ ಘಾಸಿ ಮಾಡಬಹುದು, ಅದು ಮುಂದೊಂದು ದಿನ ದೊಡ್ಡ ಸರ್ಪವಾಗಿ, ಕಾಳ ಸರ್ಪವಾಗಿ ನಮ್ಮನ್ನ ದಹಿಸಿ ಹಾಕುತ್ತೆ. ನಾನು ಯಾರಿಗೂ ಏನೂ ಮಾಡಿಲ್ಲ ಗುರುಗಳೇ, ನಿಜವೇ. ಯಾರಿಗೂ ತೊಂದರೆ ಕೊಡ್ಲಿಲ್ಲ, ನಿಜವೇ. ಯಾರ್ದು ಕಿತ್ತು ತಿನ್ಲಿಲ್ಲ, ನಿಜವೇ. ಯಾರ ಬಾಳು ಹಾಳು ಮಾಡ್ಲಿಲ್ಲ, ನಿಜವೇ. ಆದರೆ ನಮ್ಮ ಮಾತು ಯಾರಿಗೋ ಘಾಸಿ ಮಾಡಿರುತ್ತೆ. ಅದಕ್ಕೆ ಹೇಳ್ತಿರ್ತೇನೆ, ನಿತ್ಯ ಎದ್ದು ಒಂದು ಅರ್ಧ ಗಂಟೆ, ಇಲ್ಲ ಸಂಜೆ ಒಂದು 7-7:30 ಪೀಡ ಪಿಂಗಳ ಸುಷುಮ್ನ ಜಾಗೃತ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಮೌನವಾಗಿ ಕುತ್ಕೊಳ್ಳಿ ಅಂತೇನೆ. ಇಲ್ಲದ ಒಂದು ಧಾವಂತಗಳು ನಮ್ಮನ್ನ ಸುಡ್ತಾ ಕುತ್ಕೊಳ್ಳುತ್ತೆ, ಪ್ರಚೋದನೆಯಾಗಿ, ಪ್ರಕ್ಷುಬ್ಧ ಆಗಿ. ನಮ್ಮ ಮನಸ್ಸು ಯಾವಾಗ್ಲೂ ಪ್ರಕ್ಷುಬ್ಧ, ಅದೊಂಥರ ಹೂವಿನ ತರ, ಈ ಒಂದು ಮಕರಂದ ತುಂಬಿರೋ ಹೂವು, ನಾನಾ ತರದ ದುಂಬಿಗಳನ್ನ ಎಳಿತಲೇ ಇರುತ್ತೆ. ಆ ದುಂಬಿಗಳು ಆಕರ್ಷಿತವಾಗಿ ಓಡೋಡಿ ಬಂದು ಅದ್ರ ಮೇಲೆ ಕುತ್ಕೋತಾರೆ. ನಾವು ಆ ರೀತಿ ಯಾವುದೋ ಒಂದನ್ನ ಎಳ್ಕೋತಲೇ ಇರ್ತೇವೆ, ಎಳಿತಲೇ ಇರುತ್ತೆ ಮನಸ್ಸು. ಸಿಕ್ಕ ಖುಷಿಯನ್ನ ಆನಂದಿಸಲ್ಲ. ಎಲ್ಲೋ ಒಂದು ಸಿಕ್ತು, ಒಂದು ಪುಟ್ಟ ಅಪ್ಪಗೆ ಒಂದು ನ್ಯಾಯಬದ್ಧ ಜೀವನ, ನ್ಯಾಯಬದ್ಧ ಮಾತು, ನ್ಯಾಯಬದ್ಧ ಸಂಸಾರ, ಏನೋ ಒಂದು ಮಾಡ್ಕೊಂಡಿದ್ದೇವೆ. ಡನ್, ಮೂವ್ ಆನ್, ಮುಂದಕ್ಕೆ ಹೋಗಿ. ಅದಕ್ಕೆ ಸದಾ ಹೇಳ್ಕೊಡ್ತಲೇ ಇರ್ತೇನೆ, ಈ ಇಡ ಪಿಂಗಳ ಇದನ್ನ ನಿಧಾನವಾಗಿ ಒಂದು ಪುಟ್ಟ ಸ್ನಾನ ಮಾಡ್ಕೊಳ್ಳಿ, ನಿಮ್ಗೆ ಇಷ್ಟವಾದ ಕಾಫಿಯೋ ಟೀನೋ ಒಂದು ಸಣ್ಣದಾಗಿ ತಗೊಳ್ಳಿ, ಒಂದೊಳ್ಳೆ ಬಟ್ಟೆ ಹಾಕೊಳ್ಳಿ, ಲೈಟ್ ಎಷ್ಟಾಗುತ್ತೋ ಒಂಥರ ಹಗುರವಾಗಿರೋ ಬಟ್ಟೆ ಹಾಕೊಳ್ಳಿ, ಕುಳಿತುಕೋಬಿಡಿ. ಎಲ್ ಶೇಪಲ್ಲಿ ಗೋಡೆಗೆ ಹೊರಕೊಂಡು ಈ ತರ ಕೈ ಚಾಚಿಬಿಟ್ಟು ಈ ರೀತಿ ನಿಧಾನವಾಗಿ, ತುಂಬಾ ಅದ್ಭುತ ಅನ್ಸುತ್ತೆ, ನಿಮಗೆ ಗೊತ್ತಿಲ್ಲ. ಮನಸ್ಸು ತಿಳಿಯಾಗುತ್ತದೆ. ತಿಳಿಯಾಗತಕ್ಕಂತ ವಿಚಾರಗಳನ್ನ ಮನಸ್ಸಿಗೆ ತುಂಬಿಸ್ಕೊಳ್ಳಿ. ನಿಮಗೆ ಇಷ್ಟವಾದ ವಿಚಾರ, ನಿಮ್ಮ ಶಕ್ತಿ, ನಿಮ್ಮ ಬಲ, ನಿಮ್ಮ ಆಲೋಚನೆ, ನಿಮ್ಮ ವಿದ್ಯೆ, ನಿಮಗೆ ಅಂತ ಒಂದು ಕೊಟ್ಟಿರ್ತಾನೆ. ಒಂದು ಅಲಂಕಾರ ಕೊಟ್ಟಿರ್ಬೋದು, ಒಂದು ಅಡಿಗೆ ಮಾಡೋದು ಕೊಟ್ಟಿರ್ಬೋದು, ತುಂಬ ತುಂಟು ತಮಾಷೆ ಮಾತನಾಡತಕ್ಕಂಥ ವ್ಯಕ್ತಿತ್ವ ಕೊಟ್ಟಿರ್ಬೋದು, ಒಳ್ಳೆ ಅಡಿಗೆ ಮಾಡ್ತಕ್ಕಂಥವ್ರು ಇರ್ಬೋದು, ಮನೆಯೆಲ್ಲ ನೀಟಾಗಿ ಇಟ್ಕೊಳ್ತಕ್ಕಂಥ, ತುಂಬಾ ವರ್ಕೌಟ್ ಮಾಡೋದು, ಎಕ್ಸಸೈಸ್ ಮಾಡೋದು, ವಾಕ್ ಮಾಡೋದು, ಬೇರೆ ಬರವಣಿಗೆ, ಕೆಲಸ ಮಾಡೋ ಶಕ್ತಿ, ಇನ್ನೊಬ್ಬರನ್ನ ಉತ್ತೇಜನ ಮಾಡುವ ಶಕ್ತಿ, ಯಾರಲ್ಲೂ ಲೋಪ ಹುಡುಕದ ಶಕ್ತಿ, ಇದನ್ನ ಜಾಗೃತ ಮಾಡ್ಕೊಳ್ಳಿ. ನಾನಿದು, ನಮ್ಮ ಮನಸ್ಸಿಗೆ ಒಂದು ಅಭೂತವಾದಂತ ಅತೀಂದ್ರಿಯ ಶಕ್ತಿ ಇದೆ, ನಿಮಗೆ ಗೊತ್ತಿಲ್ಲ. ನೀವು ಯಾವುದನ್ನ ಹೆಚ್ಚೆಚ್ಚು ಪ್ರಚೋದನೆ ಮಾಡ್ತಿರೋ ಅದು ಕುತ್ಕೊಳ್ಳುತ್ತೆ ಅಲ್ಲಿ.
ಒಳ್ಳೇದನ್ನ, ಈ ಇಡ ಅನ್ನೋದು ಏನ್ ಗೊತ್ತಾ, ನೆನ್ನೆ. ಈ ಪಿಂಗಳ ಅನ್ನೋದು ನಾಳೆ. ನನ್ನ ಮಕ್ಕಳಿಗೆ ಹೇಗೋ ಗುರುಗಳು, ಯಾಕೆ ಕೆಟ್ಟದ್ ಬಯಸ್ತೀರಾ? ಏನಾಗ್ಬಿಡುತ್ತೋ ಗುರುಗಳೇ, ಯಾಕೆ ಕೆಟ್ಟದ್ ಬಯಸ್ತೀರಾ? ನನ್ ಗಂಡನ್ಗೆ ಹೇಗೆ ಗುರುಗಳೇ? ನನ್ ಜೊತೆಲಿ ಇಲ್ಲ ಗುರುಗಳೇ. ರೈಟ್, ನನಗ್ ಸಿಗ್ಬೇಕಾದ ಸುಖ, ಆ ಪ್ರೀತಿ, ಆ ಮಾತು, ಆ ಒಂದ್ ಮನ್ವಂತರ ಆಗ್ತಿಲ್ಲ. ರೈಟ್, ಆಗ್ಬಿಟ್ಟಿದೆ. ನಿಮ್ಮಲ್ಲಿರುವ ಬಲವನ್ನ ಜಾಗೃತಗೊಳಿಸಿ, ಸಣ್ಣದಾಗಿ ಎರಡೂ ಕಿವಿ ಇಟ್ಕೊಂಡು ಹೀಗೆ ನಿಧಾನ, ನಿಮಗ್ ಗೊತ್ತಿಲ್ಲ, ಈ ನೋಡು ಕಣ್ಣುಗಳು ತುಂಬಾ ಆಕರ್ಷಣೆಯನ್ನ ಹುಡುಕ್ತಿರುತ್ತೆ, ದುಃಖವನ್ನು ನೋಡ್ತಿರುತ್ತೆ. ನಮಗೆ 2 ಡೋರ್ಸ್ ಕೊಟ್ಟಿದ್ದಾನೆ, 2 ಮನೆ ಕೊಟ್ಟಿದ್ದಾನೆ. ಒಂದು ದುಃಖದ ಮನೆ, ಒಂದು ಖುಷಿಯ ಮನೆ. ಈ ದುಃಖದ ಸನ್ನಿವೇಶಗಳೆಲ್ಲ ಒಂದ್ ಮನೇಲಿ ಕೂತ್ಕೊಳ್ಳುತ್ತೆ, ಸುಖದ ಸನ್ನಿವೇಶಗಳು, ಖುಷಿಯ ಸನ್ನಿವೇಶಗಳು ಒಂದ್ ಮನೇಲಿ ಕೂತ್ಕೊಳ್ಳುತ್ತೆ. ಆದ್ರೆ ನಾವು ಪ್ರಕ್ಷುಬ್ಧರಾದಾಗ, ಉನ್ಮತ್ತರಾದಾಗ, ಉದ್ರೇಕಕ್ಕೆ ಒಳಗಾದಾಗ, ಭಾವುಕಕ್ಕೆ ಒಳಗಾದಾಗ, ಶೋಕಕ್ಕೆ ಒಳಗಾದಾಗ ಫಸ್ಟ್ ತೆಗೆಯೋ ಡೋರ್ ಏನು ಗೊತ್ತಾ? ನಮ್ಮ ಶೋಕದ ಡೋರ್, ನಮ್ಮ ಶೋಕದ ಮನೆಯ ಬಾಗಿಲು ತೆಗೆಯುತ್ತೆ. ಇಲ್ದಿದ್ದೆಲ್ಲ ಆ ವ್ಯಕ್ತಿಯ ಬಗ್ಗೆ, ಆ ವಿಚಾರಗಳ ಬಗ್ಗೆ, ಅಲ್ಲಿರುವಂತ ಪರಿಸರ ಪ್ರಭಾವ ಎತ್ತೆತ್ತಿ ಬಿಸಾಕುತ್ತೆ, ವಾಂತಿ ಮಾಡಿಸುತ್ತೆ. ನಿಮ್ಮನ್ನ ಇನ್ನಷ್ಟು ಬಾಗಿಲು ತೆಗಿಬಾರ್ದು, ಅದಲ್ಲೇ ಇರ್ಬೇಕು. ಟಾಯ್ಲೆಟ್ ಬಾಗ್ಲು ಹಾಕ್ಬಿಡ್ತೀವಿ ನಾವು, ಟಾಯ್ಲೆಟ್ಗೆ ಹೋಗಿ ತೊಳ್ಕೊಂಡ್ ಬಂದ್ಮೇಲೆ ಬಾಗ್ಲು ಹಾಕ್ಬಿಡ್ತೀವಿ, ಅದನ್ನ ನೆನೆಸ್ಕೋತಾ ಕುತ್ಕೋಬಾರ್ದು. ಆಯ್ತು, ಅಲ್ಲೊಂದು ಕಸ ತೊಳ್ಕೊಂಡ್ವಿ, ಬಂದ್ವಿ, ಬಾಗ್ಲು ಹಾಕಿದ್ವಿ, ತೆಗೆದ್ರೆ ದುರ್ವಾಸನೆಯೇ ಹೊರಗಡೆ, ಹೌದಲ್ವಾ? ಅದಕ್ಕೆ ಹಿಂದಿನ ಕಾಲದಲ್ಲಿ ಟಾಯ್ಲೆಟ್ ಅನ್ನ ಹೊರಗಡೆ ಇಡ್ತಿದ್ರು, ಹಿತ್ಲಲ್ಲಿ. ಈಗ ನಾವು ಮನೆ ಒಳಗಡೆನೆ ಕಸದ ಬಾಗಿಲು ಇಟ್ಕೊಬಿಟ್ಟಿದ್ದೇವೆ. ಮನೆ ಒಳಗಡೆ ಪ್ರತಿ ರೂಮ್ಗೂ ಒಂದು ಅಟ್ಯಾಚ್ ಟಾಯ್ಲೆಟ್ ಇಟ್ಕೊಬಿಟ್ಟಿದ್ದೇವೆ. ಪ್ರತಿ ರೂಮಲ್ಲೂ ಒಳ್ಳೇದಿದೆ, ಅಲ್ಲೊಂದು ಕಸದ ಟಾಯ್ಲೆಟ್ ಅನ್ನು ತಂದಿಟ್ಕೊಂಡು ಅದನ್ನ ಆಗಾಗ ತೆಗೆಯುವಂತ ಅಭ್ಯಾಸ ಇಟ್ಕೊಬಿಟ್ಟಿದ್ದೇವೆ. ದೇರ್ ಈಸ್ ಅವರ್ ಪ್ರಾಬ್ಲಮ್. ಈ ಇಡ ಪಿಂಗಳ ಇದೇನ್ ಮಾಡುತ್ತೆ, ನಮ್ಮ ಆ ಕಣ್ಣುಗಳು ಏನ್ ನೋಡ್ತಿದ್ಯೋ ಅದನ್ನ ತಟಸ್ಥ ಮಾಡುತ್ತೆ, ನಿಮ್ಮನ್ನ ಭಾವೋದ್ರೇಕ ಉಂಟು ಮಾಡಲ್ಲ. ಇರ್ಲಿ ಬಿಡ, ಆಗ್ಲಿ ಬಿಡು. ನಿಮ್ಮಲ್ಲಿ ಯಾವುದೋ ಕೆಲವೊಂದು ತುಂಬಾ ವಿಚಾರಗಳು, ಆ ವ್ಯಕ್ತಿ ನಿಮಗೆ ಏನೋ ಒಂದು ನಡೆದಿದೆ, ಆದ್ರೆ ನಿಮಗೆ ಗೊತ್ತಿಲ್ಲದ ತುಂಬಾ ಒಳ್ಳೇದು ಮಾಡಿರ್ತಾರೆ. ಅದನ್ನ ಹೆಚ್ಚೆಚ್ಚು ನನ್ನ ಗುರುಗಳು ನನ್ಗೆ ಹೇಳ್ಕೊಟ್ಟಿದ್ದು. ಅವ್ರಿಗೆ ಒಬ್ರು ಮನೆ ಕಟ್ಕೊಟ್ರು, ಸ್ನೇಹಿತನೇ, ಅವ್ರಿಗೆ ಓಡಾಡ್ಲಿಕ್ಕೆ ಆಗೋಲ್ಲ, ಸ್ನೇಹಿತರುಗಳೆಲ್ಲ ಬರೋದು, ಅವನು ಕುಂದಾಣಿಗೂ ಲೆಕ್ಕ ಹಾಕೋನು, ಅವನ್ ಸುಮ್ನೆ ಮಾಡ್ತಾನ, ಇಲ್ಲಪ್ಪ ಫೀಸ್ ಕೊಡ್ತಿದ್ದಾನೆ, ನೋಡ್ಕೊತಿದ್ದಾನೆ, ಮಾಡ್ತಿದ್ದಾನೆ, ಬರೋದು ನೆಗೆಟಿವೇ ತುಂಬಿಸೋದು. ಮನೆ ಆಯ್ತು, ಗೃಹ ಪ್ರವೇಶ, ಯಾವ ವ್ಯಕ್ತಿ ನಿಂತ್ಕೊಂಡು ಮನೆ ಕಟ್ಟಿದ್ನೋ ಆತನಿಗೂ ಹೋಗಿ 4 ಜನ ತಲೆ ಕೆಡ್ಸಿದ್ದಾರೆ. ನಿನ್ನ ಬಗ್ಗೆ ಗುರುಗಳು ಈ ತರ ಎಲ್ಲ ಹೇಳ್ಕೊಂತಿದಾರಪ್ಪ, ನೀನೇನೋ ಕದ್ದಿದ್ದೀಯಂತೆ, ಫರ್ನಿಚರ್ ಕದ್ದಿದ್ದೀಯಂತೆ, ಊಟ ಕದ್ದಿದ್ದೀಯಂತೆ, ಎಲೆಕ್ಟ್ರಿಕಲ್ ಐಟಮ್ ಕದ್ದಿದ್ದೀಯಂತೆ, ಪ್ರತಿಯೊಂದರಲ್ಲೂ ಕಮಿಷನ್ ಹೊಡೆದಿದ್ದೀಯಂತೆ. ಈ ರೀತಿ ಆತನಿಗೂ ಗಾಬರಿ. ಮೊದಲೇ ಏನೋ ಒಂದ್ ಸ್ವಲ್ಪ ಮಾಡ್ಕೊಂಡಿದ್ದಾನೆ, ಇರ್ಲಿ, ಬರ್ಲಿಲ್ಲ, ಫೋನ್ ಮಾಡ್ತಾರೆ, ಬರ್ತಾನೆ, ಏನೋ ಬೆಂಕಕ್ ಬಂದಾಗ ಬರ್ತಾನೆ, ಈ 4 ಜನ ಬೆಂಕಕ್ ಬಂದಾಗ ಬರ್ತಾರೆ, ಒಗ್ಗರಣೆ ಹಾಕ್ಬಿಟ್ಟಿದ್ದಾರೆ. ಗುರುಗಳು ಗೊತ್ತಾಗ್ಬಿಡ್ತು. ನೀವು ನಂಬಲ್ಲ, ಮನೆಯಾಗಿ 25 ವರ್ಷ ಆಗಿದ್ರು ಇವತ್ತಿಗೂ ಮಾತಾಡುವಾಗ, ಆ ಪುಣ್ಯಾತ್ಮ ಮನೆ ನಿಲ್ಲಿಸ್ಕೊಟ್ಟಪ್ಪ, ನನಗೆ ಓಡಾಡಕ್ ಆಗ್ತಿರ್ಲಿಲ್ಲ, ಬೇರೆ ಬೇರೆ ಕೆಲಸ, ಕಾರ್ಯಕ್ಷೇತ್ರ, ಸುತ್ತಾಟ, ದೊಡ್ಡ ಒಂದು ಕಂಪನಿಯ ಮಾಲೀಕ, ಇನ್ನೊಂದು ಏನ್ ಮಾಡ್ಲಿ, ಅವ್ರ ಈ ತರ, ಅದು ಬಿಡಿ, ಹೀಗೆ ಹೇಳೋರು. ಆ ಮನುಷ್ಯ ಪುಣ್ಯಾತ್ಮ ನಿಂತ್ಕೊಂಡು ಕಟ್ಟಿಸ್ಕೊಟ್ಟ, ನಾನು ಮಲಗೋ ಜಾಗ, ಕುಳಿತುಕೊಳ್ಳೋ ಜಾಗ ಎಲ್ಲ ಪ್ರತಿಯೊಂದು ಅಚ್ಚುಕಟ್ಟಾಗಿ ಅವನ ಮಟ್ಟಕ್ಕೆ ಮಾಡ್ಕೊಟ್ಟಿದ್ದಾನೆ. ಅವ್ರು ಅದನ್ನೇ ಮಾತಾಡ್ತಿದ್ರು, ಆ ಒಳ್ಳೇದನ್ನೇ. ಅವರಿಂದ ಕಲಿತ ಪಾಠ ನಾನು ನಿಮಗೆ ಹೇಳ್ತಿದ್ದೇನೆ. ಯಾಕಂದ್ರೆ ನೀವು ಮಾತನಾಡುವ ಮಾತುಗಳು ನಿಮ್ಮ ಆಲೋಚನೆಗಳಿಗೆ ತಕ್ಕಂತಿರುತ್ತೆ. ಗಾಬರಿ ಆದ್ರೆ ಗಾಬರಿಯ ಮಾತುಗಳು, ದುಃಖದ ಮಾತುಗಳು, ಉದ್ರೇಕದ ಮಾತುಗಳು, ಟೆನ್ಷನ್ನ ಮಾತುಗಳು, ಈ ರೀತಿ ಆಗತಕ್ಕಂಥದ್ದಾಗುತ್ತೆ. ಎಸ್, ನಿಮ್ಮನ್ನು ಕನ್ಫ್ಯೂಷನ್ ಮಾಡಿಸುತ್ತೆ. ಅದಕ್ಕೆ ಈ ಇಡ ಪಿಂಗಳ ಜಾಗೃತ್ ಮಾಡಿ, ಸುಷುಮ್ನ ನಿಮ್ಮನ್ನ ಒಂಥರ ಸಮಾಧಾನ ಚಿತ್ತ. ನಿತ್ಯ ಬೆಳಿಗ್ಗೆ ಸಂಜೆ ಅರ್ಧ ಗಂಟೆ ಮಾಡಿ ನೋಡಿ, ಒಂದು ಪುಟ್ಟ ಸ್ನಾನ ಮಾಡ್ಕೊಂಡು ನಿಮ್ಗೆ ಇಷ್ಟವಾದ ಒಂದು ತಿಂಡಿಯೋ, ಕಾಫಿಯೋ, ಒಂದು ಚಾನೋ, ಒಂದು ಮಜ್ಜಿಗೆನೋ, ಇಷ್ಟವಾದಂಥದ್ದು ಒಂದು ಸಣ್ಣದಾಗಿ ಸೇವಿಸಿ, ಈ ಥರ ಮೌನ ವಹಿಸಿ ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿ. ಅದು ನೋಡಿ ನಿಮ್ಮನ್ನ ಆ ತಟಸ್ಥಕ್ಕೆ ತಳ್ಳುತ್ತೆ.
ಎಷ್ಟು ಮನುಷ್ಯ ಮೌನಕ್ಕೆ ಜಾರ್ತಾನೋ ಅಷ್ಟು ಸಮಾಧಾನ. ಯಾವಾಗ ಮೌನಕ್ಕೆ ಜಾರಲ್ವೋ ಮನಸ್ಸು ಮೌನಕ್ಕೆ ಜಾರಬೇಕು. ಅದನ್ನ ನಮ್ಮ ಕಂಟ್ರೋಲ್ಗೆ, ಆ ಗಾಡಿ ನಮ್ಗೊಂದು ಕ್ಲಚ್ ಕೊಟ್ಟಿದ್ದಾನೆ, ಗೇರ್ ಕೊಟ್ಟಿದ್ದಾನೆ, ಬ್ರೇಕು ಕೊಟ್ಟಿದ್ದಾನೆ. ಎಷ್ಟು ಸ್ಪೀಡ್ ಹೋಗ್ಬೇಕು ಆ ರೀತಿ. ಇಲ್ಲದಿದ್ದರೆ ಉದ್ರೇಕಕ್ಕೆ ಒಳಗಾದರೆ, ಉನ್ಮತ್ತತೆಗೆ, ಶೋಕಕ್ಕೆ, ಕೋಪಕ್ಕೆ, ಆತುರತೆಗೆ ದ್ರೌಪದಿಯ ಹಾಗೆ ಕಣ್ಣೀರಾಗ್ತೇವೆ. ಇಡೀ ವಂಶವೇ ನಿರ್ವಂಶ ಆಗುತ್ತೆ ಆಕೆ ಮಾಡಿಕೊಂಡಂತ ಎಡವಟ್ಟುಗಳು. ಹೌದು, ಈ ಮಹಾಭಾರತದ 18 ದಿನದ ಯುದ್ಧ ಮುಗಿಯುತ್ತೆ. ನೋಡಿ, ನಮ್ಮ ಮಾತುಗಳು ನಮ್ಮನ್ನ ಶಾಪಗ್ರಸ್ತರನ್ನಾಗಿ ಮಾಡುತ್ತವೆ ಅನ್ನುವುದಕ್ಕೆ ತುಂಬಾ ಕಾರಣಗಳ ವ್ಯಕ್ತಿಗಳಲ್ಲಿ ದ್ರೌಪದಿಯೂ ಕೂಡ ಒಬ್ಬಳು. ಅವಳಲ್ಲಿ ಆವತ್ತಿಗೆ ಒಂದು 70-75 ಪ್ರಾಯ. ಇನ್ನೂ 150 ಆದಾಗೆ, ಡಬಲ್ ವಯಸ್ಸಾದಾಗೆ ಒಂಥರ ವೈರಾಗ್ಯ ಬಂದ್ಬಿಟ್ಟಿದೆ, ತುಂಬ ಹೋಗ್ಬಿಟ್ಟಿದೆ. ಪ್ರತಿ ಮನೆಯಲ್ಲೂ ಸಾವುಗಳೇ, ಇಡೀ ಊರೆಲ್ಲ ವೈಧವ್ಯ ಪ್ರಾಪ್ತಿ. ಯಾಕಂದ್ರೆ ಪ್ರತಿ ಮನೆಯಿಂದ ಸೈನಿಕರು ಹೋಗಿದ್ದಾರೆ ಯುದ್ಧಕ್ಕೆ. ಕಡಿಮೆನಾ? ಕಡಿಮೆ ಅಂದ್ರೆ ಒಂದು 21 ಲಕ್ಷ ಜನ ಸತ್ತಿರ್ತಕ್ಕಂಥ ಒಂದು ಭಾವ. ಎಲ್ಲಿ ನೆಮ್ಮದಿ ಇರುತ್ತೆ? ದೊರೆಯಾಗಿ ಕುಳಿತು, ದೊರೆಸಾಣಿಯಾಗಿ ಕುಳಿತು, ಯಾಕೋ ಯಾರನ್ನು ಮಾತಾಡಿಸೋ ತಾಳ್ಮೆ ಇಲ್ಲ, ಅನುಬಂಧ ಇಲ್ಲ, ಅನುರಾಗ ಇಲ್ಲ, ತೃಪ್ತಿ ಇಲ್ಲ. ಏನಿದು, ಯಾಕೆ ಹೀಗಾಯ್ತು ಅಂತ ದುಃಖದಲ್ಲಿ ಹಾಗೇ ಕೂತು ಬಿಟ್ಟಿದ್ಲು. ಎಲ್ಲಿ ನೋಡಿದ್ರು ಅನಾಥ ಮಕ್ಕಳು, ಎಲ್ಲೂ ನೋಡಿದ್ರು ವಿಧವೆಯರು, ಎಲ್ಲಿ ನೋಡಿದ್ರು ವೃದ್ಧರು. ಆ ಮನೆಗೊಂದು ಕಾವಲ್ಗಾರರಿಲ್ಲ, ಆ ಮನೆಗೊಂದು ನೆಮ್ಮದಿ ಇಲ್ಲ. ಯಾವ ಮನೆಯಲ್ಲೋ, ತನ್ನ ಮನೆಯಲ್ಲೂ ಅದೇ ತರ ಆಗ್ಬಿಟ್ಟಿದೆ. 5 ಮಕ್ಕಳು ಕಳ್ಕೊಂಡಿದ್ದಾಳೆ, ಮೌನಕ್ಕೆ ಜಾರು ಬಿಡ್ತಾಳೆ. ಇದೇನಾಯ್ತು, ಯಾಕಾಯ್ತು ಅಂತ. ಆಕೆ ಆ ಒಂದು ಒಂಟಿತನ ನೋಡಿ, ಅದಕ್ಕೆ ಹೇಳುದು ಏಕಾಂಗಿತನ ಬೇರೆ, ಒಂಟಿತನ ಬೇರೆ. ಒಂಟಿತನಕ್ಕೆ ಜಾರು ಬಿಡ್ತಾಳೆ. ಎನ್ನೊಳಗೆ ಮಾಯೆಯೋ, ಮಾಯೆಯೊಳಗೆ ನಾನು, ಏನು ಮಾಡೋದು ಅನ್ನುವಂಥ ದಿಕ್ಕು ತೋಚದ ಪರಿಸ್ಥಿತಿ. ಇದನ್ನು ತಿಳ್ಕೊಂಡಂತ ಧರ್ಮರಾಯರು ಕೃಷ್ಣರಿಗೆ ಹೇಳಿ ಕಳಿಸ್ತಾರೆ. ಕೃಷ್ಣರು ಓಡ್ ಬರ್ತಾರೆ. ಎಷ್ಟಾದ್ರೂ ಸೋದರಿ ಭಾವ, ಏನಾಯ್ತೋ ನನ್ನ ಸೋದರಿಗೆ, ಕೃಷ್ಣಿಗೆ ಅಂತ ಓಡ್ ಬಂದು ಅರಮನೆಗೆ ಬಂದ್ರೆ ಹಾಗೇ ಇರ್ತಾಳೆ. ನಾನಾ ಅಂತ ಹೇಳಿದ್ದೆ, ಓಡ್ ಬಂದು ಅಪ್ಕೊಬಿಡ್ತಾಳೆ. ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಕೃಷ್ಣ, ಇದು ನನಗ್ ಬೇಕಿತ್ತ? ಇದೆಲ್ಲ ಏನ್ ಕೃಷ್ಣ? ಇದೆಲ್ಲ ಈ ರೀತಿ ಆಗುತ್ತಾ ಅಂತ ನಾನು ಅಂದ್ಕೊಂಡಿದ್ನ ಕೃಷ್ಣ. ಏನಾಗ್ಬಿಡ್ತು? ಇದೆಲ್ಲ ಬಿರುಗಾಳಿ ತರ ಆಗ್ಬಿಟ್ಟಿದೆ ಕೃಷ್ಣ, ನನ್ನ ಕೈಯಲ್ಲಿ ಸಹಿಸ್ಲಿಕ್ಕೆ ಆಗ್ತಿಲ್ಲ ಕೃಷ್ಣ. ಅಂದ್ರೆ ನೋಡಮ್ಮ, ಕರ್ತವ್ಯ ಹಾಗೂ ನೀಯತ್ತು ತುಂಬಾ ಕ್ರೂರಿ. ಹೌದು, ಕರ್ತವ್ಯ ಮಾಡುವಾಗ ನಾವು ಕ್ರೂರವಾಗಿ ನಡ್ಕೊಂಡಿರ್ತೇವೆ. ತಂದೆಯಾಗಿ, ತಾಯಿಯಾಗಿ, ಗುರುವಾಗಿ, ಯಜಮಾನರಾಗಿ. ಕೆಲವೊಂದು ಸಮಯ ಕೆಲವ್ರಿಗೆ ಅಂತಿರ್ತೀನಿ, ಏನ್ರು ಮಕ್ಕಳೇ ನೀವು ಮಾಟ ಮಾಡಿಸಿದಿರಿ ಅಂತ ಬಂದಿದ್ದೀರಾ. ನಿಜವೇ ಆಗುತ್ತೆ, ಇಲ್ಲ ಅಂತಲ್ಲ. ಅದು ಗೊತ್ತಾಗುತ್ತೆ ನಮ್ಗೆ, ಅವ್ರಿಗೆ ಗೊತ್ತಾಗಲ್ಲ, ನಮಗ್ ಗೊತ್ತಾಗುತ್ತೆ. ಮಾಡಿಸಿದ್ರೆ ಮೊದಲು ಸಿದ್ದರಾಮಯ್ಯ ಅವ್ರಿಗೆ ಮಾಡಿಸಿ ಇಡೀ ಗೌರ್ಮೆಂಟ್ ಬರೆಸ್ಕೋಬೇಕು. ನಾವು ಮೋದಿ ಅವ್ರನ್ನ ಮಾಟ ಮಾಡಿಸಿ ನಮ್ಮ ಕೈಯಲ್ಲಿ ಮುಷ್ಟಿಲಿ ಇಟ್ಕೋಬೇಕು. ಅವ್ರ ಹತ್ರ ಇಲ್ಲದ ದುಡ್ಡ ಆಪೋಸಿಷನ್ ಪಾರ್ಟಿಗಳ ಹತ್ರ, ದೊಡ್ಡ ದೊಡ್ಡ ಗುರುಗಳ, ದೊಡ್ಡ ದೊಡ್ಡ ತಾಂತ್ರಿಕ ವಿದ್ಯೆ ಗೊತ್ತಿಲ್ಲದ ವ್ಯಕ್ತಿಗಳ ಪರಿಚಯವಾ? ಯೋಚನೆ ಮಾಡಿ. ಒಬ್ಬ ಬೊಗಳೆ ಬಿಟ್ಕೋತಾನೆ, ಆಂಧ್ರದಲ್ಲಿ ಇದ್ದಾನೆ, ತಾಂತ್ರಿಕ ವಿದ್ಯೆ ಅದು ಮಾಡ್ತಾನೆ, ಅದನ್ನ ತಿಂತ, ಒಂದು ಹೋಮ ಇದೆ ದೇವಿದು, ಅದನ್ನ ಮಾಡ್ತಾನೆ. ಒಂದ್ ಕಡೆ ಕುಡ್ಕೊಂಡು, ಒಂದ್ ಕೈಯಲ್ಲಿ ತಿನ್ಕೊಂಡು, ಏನೋ ಒಂದ್ ತಿನ್ಕೊಂಡು, ಏನೋ ಒಂದ್ ಕುಡ್ಕೊಂಡು ಮಾಡ್ತಾನೆ. ತುಂಬಾ ದೊಡ್ಡ ದೊಡ್ಡವ್ರು ಮಾಡಿಸ್ಬಿಟ್ಟಿದೀನಿ ಅಂತ. ಮಾಡಿಸಿದವರೆಲ್ಲ ಮಣ್ಣಾಗಿದ್ದಾರೆ. ಈ ಮನುಷ್ಯನ್ ಮಾತು ಕೇಳ್ಕೊ. ನಿಜವೇ, ನಿಮಗ್ ಗೊತ್ತಿಲ್ಲ, ತುಂಬಾ ಸೆಲೆಬ್ರಿಟಿ ಸ್ವಾಮೀಜಿ ಅಂತ. ಅಯ್ಯಯ್ಯೋ, ಈ ಬಾರಿ KCR ಬರುವಷ್ಟು ಗೆಲುವು ತಡೆಯೋಕೆ ಆಗಲ್ಲ ಅಂದವನು 3 ತಿಂಗಳು ಅದು ಇದು ನಡೀತಿತ್ತಲ್ಲ, ಮತ್ತೊಂದು ಬುರುಡೆ ಬಿಟ್ಟ. ಗೆದ್ಮೇಲೆ ಇನ್ನೊಂದು ಬುರುಡೆ ಬಿಟ್ಟ. ತರದವ್ರು ತುಂಬಾ ಜನ ನಾನು ನೋಡಿದ್ದೇನೆ. ಕಾಗಕ್ಕ ಗೂಬಕ್ಕ ಕಥೆಯವರು ಮಾಡಿದ್ರೆ ಮೊದಲು ಹಾಕೋಬೋದಿತ್ತಲ್ಲ. ಇವೆಲ್ಲ ಆಗೋಲ್ಲ, ನಿಮಗ್ ಗೊತ್ತಿಲ್ಲ. ಸಾಮಾನ್ಯರು ನಿಮ್ಮ ಮೇಲೆ ಪ್ರಯೋಗ ಮಾಡಿ ಏನ್ ಇದು ಮಾಡುತ್ತೆ, ಏನ್ ತಗೋಬಹುದು? ನನಗೆ 2 ಬಂಗಾರದಂತ ಗಂಡು ಮಕ್ಕಳು, ನಮ್ಮ ಮನೆತನದಲ್ಲಿ ಯಾರಿಗೂ ಮಕ್ಕಳಿಲ್ಲ, ಗಂಡು ಮಕ್ಕಳಿಲ್ಲ, ನನಗ್ ಮಾತ್ರ ನನ್ನ ಮಕ್ಕಳಿಗೆ ಏನೋ ಮಾಡ್ಬಿಡ್ತಾರೆ, ಅದಕ್ಕೆ ಓದ್ತಿಲ್ಲ. ಓದಿಗೂ ಮಾಟಕ್ಕೂ ಸಂಬಂಧವೇ ಇಲ್ಲ. ನಿಮ್ಮ ಹತ್ರ 100 ಕೋಟಿ ಇದೆ, 100 ಕೋಟಿಯ ವ್ಯವಹಾರ ಇದೆ, ಅಧಿಕಾರ ಇದೆ, ಏನ್ ಮಾಡಿ? ಕರ್ತವ್ಯ ಕ್ರೂರಿಯಾಗಿರುತ್ತೆ. ನಿಯತ್ತು ಕೂಡ ಕ್ರೂರಿ. ನೀವು ನಿಯತ್ತಾಗಿದ್ ನೋಡಿ, ಅಬ್ಬಬ್ಬಾ ಎಷ್ಟು ಜನ ಶತ್ರುಗಳು ಉಂಟಾಗ್ತಾರೆ. ಕೃಷ್ಣರು ಅದನ್ನೇ ಹೇಳ್ತಾರೆ, ಅಮ್ಮ
ಪಾಂಚಾಲಿ, ಕರ್ತವ್ಯ ಹಾಗೂ ನಿಯತ್ತು ಬಹಳ ಕ್ರೂರಿ ಅಮ್ಮ. ಅದು ನಾವು ಯೋಚಿಸಿದಂತೆ ನಡೆಯೋದಿಲ್ಲಮ್ಮ ಕರ್ಮ. ನಮ್ಮ ಕರ್ಮಗಳ ಪರಿಣಾಮಗಳು ಬದಲಾಯಿಸ್ಬಿಡುತ್ತೆ. ನೀನು ಸೇಡು ತೀರಿಸ್ಕೋಬೇಕು ಅಂತ ಅನ್ಕೊಂಡಿದ್ದೆ, ನಡೀತಲ್ಲಮ್ಮ. ದುಶ್ಯಾಸನ, ದುರ್ಯೋಧನ, ಇಡೀ ಕುರುವಂಶವೇ ನಿರ್ವಂಶ ಆಯ್ತಲ್ಲ, ತೃಪ್ತಿ ಅಲ್ವಾ? ಇದು ಖುಷಿ ಪಡೋ ವಿಚಾರ ಅಲ್ಲ, ಮತ್ಯಾಗ ದುಃಖದಲ್ಲಿದ್ಯಾ ಅಂತ. ಏನ್ ಕೃಷ್ಣ, ನಾನು ದುಃಖ ಒರೆಸೋಕ್ ಬಂದಿದ್ಯಾ? ಇಲ್ಲ ಉರಿತಿರೋ ದುಃಖಕ್ಕೆ ಮೆಣಸಿನ ಪುಡಿ ಹಾಕೋಕ್ ಬಂದಿದ್ಯಾ? ನಾನು ಮೊದಲೇ ನೊಂದ್ಕೊಂಡಿದ್ದೀನಿ. ಯಾರ ಮನೆಯಲ್ಲಿ ನೋಡಿದರೂ ಒಂದೊಂದು ಸಾವು, ಎರಡೆರಡು ಸಾವು ಕೃಷ್ಣ, ಎರಡೆರಡು ಸಾವು. ನೋಡಿದ್ರೆ ನೀನ್ ಬಯಸಿದ್ದಕ್ಕಲ್ವಾ ಇದಾಗಿದ್ದಲ್ವಾ? ದುಶ್ಯಾಸನ ಹಿಂಗ್ ಮಾಡ್ದ, ತುರು ಬೆಳ್ಕೊಂಡ್ ಕೂದ್ಲು ಹಿಡ್ಕೊಂಡ್ ಬಂದ, ಅವನ ಎದ ಬಗದು ರಕ್ತ ಕುಡಿತಾನೆ ಅಂತ ಭೀಮ ಪ್ರತಿಜ್ಞೆ. ತೊಡೆ ಮುರಿದು ಸಾಯಿಸ್ತಾನೆ. ಈ ರೀತಿ ಒಂದ ಎರಡ? ಹೌದು, ನಡೆದಂತ ಘಟನೆಗಳು ರಾಮಚಂದ್ರ. ಅದನ್ನೇ ಕೃಷ್ಣರು ಸೂಕ್ಷ್ಮವಾಗಿ ಪರಿಚಯಿಸ್ತಾರೆ. ನೀನ್ ಬಯಸಿದ್ದೆ ಅಲ್ವಮ್ಮ, ನೀನ್ ಖುಷಿ ಪಡ್ಬೇಕು. ಈಗ ಅಧಿಕಾರ ಬಂತು, ಸ್ನಾನ ಬಂತು, ನೀಯತ್ತು ಕರ್ತವ್ಯ ಕ್ರೂರಿಯ ತೆಗಿಲೇಬೇಕಾಗುತ್ತೆ. ನಿನ್ ಕರ್ತವ್ಯಕ್ಕೆ ಇಲ್ಲ ಇಲ್ಲ ಇಲ್ಲ, ನಾನು ಇಷ್ಟು ದುಃಖಕ್ಕೆ ಮೆಣಸಿನ್ಕಾಯಿ ಹಾಕಿದ್ ಬರ್ಲಿಲ್ಲಮ್ಮ. ವಾಸ್ತವಿಕ ಅರ್ಥ ಮಾಡ್ಸೋಕ್ ಬಂದಿದ್ದೆ ನಮಗೂ. ಸತ್ಯ ಅದೇ. ಸತ್ಯಗಳು ಹೇಳೋಕ್ ಬಂದ್ರೆ ನಮ್ ಕೈಯಲ್ಲಿ ಜೀರ್ಣಿಸ್ಕೊಳಕ್ ಆಗೋಲ್ಲ. ಏನ್ ಮಾಡುತ್ತೆ ಅಂದ್ರೆ, ಹೌದಮ್ಮ, ಸತ್ಯ ಜೀರ್ಣಿಸ್ಕೊಳಕ್ ಆಗಲ್ಲ ಅಂತ ಅಂದ್ರೆ ಇದಕ್ಕೆಲ್ಲ ನಾನೇನಾ ಕಾರಣ ಕೃಷ್ಣ ಅಂತ. ಕೃಷ್ಣ ನಗುತ್ತಾರೆ. ಹೌದು, ನಮಗೆ ಗೊತ್ತಿಲ್ಲದೆ ನಮ್ಮ ಕರ್ಮ, ನಮ್ಮ ಮಾತುಗಳು ಯಾರಿಗೋ ಗಾಸಿ, ನಾವು ಕೆಟ್ಟದ್ ಮಾಡ್ಲೇಬೇಕು ಅಂತ ಏನಿಲ್ಲ, ದೋಚಲೇಬೇಕು ಅಂತಲ್ಲ, ಕಿತ್ಕೊಳ್ಳೇಬೇಕು ಅಂತಲ್ಲ, ಹಾಳು ಮಾಡ್ಬೇಕು ಅಂತಾನೆ ಇಲ್ಲ. ನಾವು ಮಾಡೋ ಕೆಲವೊಂದು ಕೆಲಸಗಳು ಇಲ್ಲ ಮಾತುಗಳು ಕರ್ಮಶಾಪಗಳಾಗಿ ನಮ್ಮನ್ನ ಬೆನ್ನಟ್ಟಿ ಬರುತ್ತವೆ. ಯು ಹ್ಯಾವ್ ಟು ಗಿವ್ ಬ್ಯಾಕ್. ಪ್ರಕೃತಿಯ ನಿಯಮ ನೆನಪಿಟ್ಟುಕೊಳ್ಳಿ. ನೀನು ನೋಡಮ್ಮ ದ್ರೌಪದಿ, ಇಷ್ಟೆಲ್ಲ ಬೇಜಾರು ಮಾಡ್ಕೋಬೇಡ, ಇದಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳಕ್ಕೂ ಹೋಗ್ಬೇಡ. ಸ್ವಲ್ಪ ನೀನು ಮೊದಲೇ ನೀನ್ ಮಾಡ್ತಿದ್ದಂತ ಕೆಲಸ ಕಾರ್ಯಗಳಲ್ಲಿ ಒಂಚೂರು ದೂರದೃಷ್ಟಿ ಇಟ್ಕೊಂಡು ಯೋಚನೆ ಮಾಡಿ ಮಾತಾಡಿದ್ರೆ, ಇಲ್ಲ ನಿನ್ನ ಕರ್ತವ್ಯ ಮಾಡಿದ್ರೆ ಇಷ್ಟೆಲ್ಲ ಅನಾಹುತ ಆಗ್ತಿರ್ಲಿಲ್ಲ ಅಂತ. ಅಂದ್ರೆ ಕೃಷ್ಣ, ನನ್ನಿಂದಲೇ ನಾ ಇಷ್ಟು ನಡೆದಿತ್ತು ಅಂತ. ಇಲ್ಲ ಬಿಡಮ್ಮ, ಇಲ್ಲ ಕೃಷ್ಣ, ನಾನು ಮೊದಲೇ ದುಃಖದಲ್ಲಿದ್ದೇನೆ. ನೀನ್ ನೋಡಿದ್ರೆ ಸಮಾಧಾನಕ್ಕೆ ಅಂತ ಬರ್ತೀನಿ. ಬಂದು ನೀನ್ ನೋಡಿದ್ರೆ ನನ್ನನ್ನೇ ಇಷ್ಟಕ್ಕೆಲ್ಲಾ ಕಾರಣ, ಇಷ್ಟು ಲಕ್ಷ ಸಾವು, ಇನ್ನೊಂದು. ಹೌದಮ್ಮ, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಆಚಾರ್ಯರು ಏನ್ ಮಾಡಿಲ್ಲ ಭೀಷ್ಮರು ಈ ಒಂದು ಸಿಂಹಾಸನಕ್ಕೆ. ಅಖಂಡ ಬ್ರಹ್ಮಚಾರಿಯಾಗಿ ಹಾಗೇ ನಿಂತು ಬಿಡ್ಲಿಲ್ವಾ? ನನ್ನವರು, ನನ್ನ ಮೊಮ್ಮಕ್ಕಳು, ನನ್ನ ಮರಿ ಮೊಮ್ಮಕ್ಕಳು ಅಂತ ಅಜ್ಜನಿಗೆ ನೋಡಿ ದ್ರೋಣಾಚಾರ್ಯರು ತಾವು ಕಲಿಸಿದ ಮಕ್ಕಳೇ, ಶಿಷ್ಯರೇ ಕೊಂದಾಕ್ತಾರೆ. ಕೃಷ್ಣ, ಹೌದಮ್ಮ, ನೀನ್ ಅವತ್ತು ನಮ್ಮ ಮಾತುಗಳೇ ನಮ್ಮನ್ನ ವಾಪಸ್ ಬರುತ್ತೆ ಶಾಪಗಳಾಗಿ. ಅವತ್ತು ಸ್ವಯಂವರ ನಡೀತು, ನೆನಪಿದೆಯಾ ಕೃಷ್ಣೆ? ಸ್ವಯಂವರ ನಿನಗೆ ಹೆಚ್ಚು ಕಡಿಮೆ ಒಂದು 20-22 ವರ್ಷ ಆಗಿತ್ತು ಸ್ವಯಂವರ. ಅವತ್ತು ತುಂಬಿದ ಸಭೆಯಲ್ಲಿ ಕರ್ಣನಿಗೆ ಆಡಿದ ಒಂದು ಮಾತು ನೆನಪಿದೆಯಾ? ಸೂತಪುತ್ರನನ್ನು ನಾನು ವರಿಸಲಾರೆ. ಅಲ್ಲಿ ಸ್ವಯಂವರ ಇಟ್ಟವ್ರು ಯಾರು? ನಿಮ್ಮ ತಂದೆ, ನಿಮ್ಮ ಅಣ್ಣ. ಯಾರು ಬೇಕಾದ್ರೂ ಈ ಮತ್ಸ್ಯಂತ್ರವನ್ನ ಭೇದಿಸಿ ತಗೋಬಹುದು ಅಂತ ಹೇಳಿದ್ರು. ಅಲ್ಲಿ ಕ್ಷತ್ರಿಯರೇ ಅಂತ ಹೇಳಿರ್ಲಿಲ್ಲ. ಸಾಮಾನ್ಯರಾದಿಯಾಗಿ ಸಾಮಾನ್ಯರು, ಬ್ರಾಹ್ಮಣ ವೇಷಧಾರಿಗಳಾಗಿ ಪಾಂಡವರು ಬಂದು ಮತ್ಸ್ಯಂತ್ರವನ್ನ ಅರ್ಜುನ ಭೇದಿಸ್ತಾ ಆಗ ಸುಮ್ಮನಿದ್ದೆ. ಜರಾಸಂಧ, ಶಿಶುಪಾಲ, ಖುದ್ದು ಬಲರಾಮಕೃಷ್ಣರು ಬಂದಿರ್ತಾರೆ. ನೆನ್ಪಿಟ್ಕೊಳ್ಳಿ, ನಾನು ಬಂದಿದ್ದೆ ನೋಡ್ಲಿಕ್ಕೆ. ಬಲರಾಮ ಪ್ರಯತ್ನ ಮಾಡ್ತೀನಿ ಅಂದಾಗ ಕಂಡ್ಬಿಟ್ಟಿದ್ದೆ. ಕುತ್ಕೋ ನೀನು, ಇಲ್ಲಿ ಬೇರೆ ಏನೋ ನಡೆಯುತ್ತೆ ಅಂತ ಹೇಳ್ಬಿಟ್ಟು. ನಿನ್ನನ್ ಪಡ್ಕೋಬೇಕು ಅಂತಲ್ಲ, ಆ ಮತ್ಸ್ಯಂತ್ರ ನಾನು ಭೇದಿಸ್ಲಿಕ್ಕಾಗಲ್ವಾ ಅಂತ ಬಲರಾಮರಿದ್ದಾಗ್ಲೂ ನಾನು ಕುಂದಿರ್ಸಿದ್ದೆ. ಎಲ್ರು ತಮ್ಮ ಕೈಯಲ್ಲಿ ಆಗುತ್ತೋ ಇಲ್ಲೋ ಎಲ್ರೂ ಬಂದ್ಬಿಟ್ಟಿದ್ರು. ಯಾಕೆಂದ್ರೆ ಅಲ್ಲಿ ನಿನ್ನ ಸ್ವಯಂವರವನ್ನ ನಿನ್ನ ತಂದೆ ದ್ರುಪದ ಮಹಾರಾಜ, ನಿನ್ನ ಅಣ್ಣ ದೃಷ್ಟದ್ರಮ್ಯ,
ನನ್ನ ಸೋದರಿಯನ್ನ ಯಾರು ಈ ಮತ್ಸ್ಯ ಯಂತ್ರವನ್ನ ಭೇದಿಸ್ತಾರೋ ಅವ್ರಿಗೆ ಕೊಟ್ಟು ಮದುವೆ ಮಾಡ್ತೇವೆ, ಕ್ಷತ್ರಿಯರಿಗಂತ ಹೇಳೋದೇ ಇಲ್ಲ. ಹಾಗಾದ್ರೆ ಬಂದಿರೋರು ಅಷ್ಟೂ ಜನ, ಎಲ್ಲಾ ತರದ ಜನ, ಎಲ್ಲಾ ವರ್ಣದವರು ಬಂದಿದ್ರು, 4 ವರ್ಣದವರು ಬಂದಿದ್ರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಹಾಗೂ ಶೂದ್ರ. ನೋಡೋಣ ನಮ್ದು ಒಂದ್ ಕೈ ಅಂತ. ಕಡೆಗೆ ಅವನು ಕರ್ಣ ಎದ್ದು ಬಂದಾಗ ದುರ್ಯೋಧನ ಜೊತೆ ಬಂದಿದ್ದ. ನೀನು ನೋಡ್ಕೊಂಡು ಸುಮ್ಮನೆ ಇರ್ಬೇಕಿತ್ತು, ಇಲ್ಲ ಮಾತಾಡದೆ ಸುಮ್ಮನೆ ಇರ್ಬೇಕಿತ್ತು, ದೈವದ ಮೇಲೆ ನಂಬಿಕೆ ಇಟ್ಟು ಸುಮ್ಮನಿರ್ಬೇಕಿತ್ತು. ಸುಮ್ಮನಿದೀಯಾ? ಅಷ್ಟು ಜನ ತುಂಬಿದ ಆ ಸಭೆಯಲ್ಲಿ ಎಲ್ಲರೂ ಇದ್ದಾರೆ. ಎಲ್ಲರ ಮುಂದ್ಗಡೆ ಏನ್ ಹೇಳ್ಬಿಟ್ಟೆ, ನಾನು ಈ ಸೂತಪುತ್ರನನ್ನು ಮದುವೆಯಾಗಲಾರೆ, ವರಿಸಲಾರೆ ಅಂದಬಿಟ್ಟೆ. ಆ ಒಂದು ಮಾತು ಅವತ್ತಾಡದೆ ಇದ್ದಿದ್ರೆ, ಯಾಕಂದ್ರೆ ಕರ್ಣ ಮೊದಲೇ ಕಂಪಿಸಿ ಕುಳಿತುಕೋಬಿಟ್ಟ. ಆವತ್ತಿನಿಂದ ನಿನ್ನ ಮೇಲೆ ದ್ವೇಷವಾಗಿ ನಿಂತ್ಕೋಬಿಡ್ತು. ನೀನು ಅವನನ್ನ ಹೊಡಿಲಿಲ್ಲ, ಬಡಿಲಿಲ್ಲ, ಬೈಲಿಲ್ಲ, ತೆಗಳಿಲ್ಲ, ಕಿತ್ಕೊಳ್ಳಿಲ್ಲ, ಏನು ಮಾಡ್ಲಿಲ್ಲ. ನಿನ್ನನ್ನು ಸ್ವಯಂವರ ಮಾಡ್ಕೊಳ್ಳೋಕೆ ಸೂತಪುತ್ರ. ಆ ಮಾತಾಡಬಾರದಿತ್ತು. ನಾವು ಮಾತಾಡಿರ್ತೇವೆ ಮಕ್ಕಳೇ ಈ ತರ, ನಿನ್ ಯೋಗ್ಯತೆಗೇನು ಅಂತ ಒಂದು ಮಾತು. ನಿಜವೇ ಅವತ್ತು ಅವನ್ ಯೋಗ್ಯತೆ ಇರೋಲ್ಲ, ಆದ್ರೆ ಯೋಗ್ಯತೆ ಬಂದಾಗ ಬಿಡ್ತಾನ? ಯೋಚನೆ ಮಾಡಿ ನೋಡಿ. ಖಂಡಿತ ಕರ್ಮವೇ ಶಾಪವಾಗಿ ಕರ್ಣ ದುರ್ಯೋಧನ ಜೊತೆ ಕುಳಿತು ಇಡೀ ಮಹಾಭಾರತ ಯುದ್ಧಕ್ಕೆ ನಾಂದಿ ಆಯ್ತು. ಸರಿ, ಅದಾದ್ರೂ ಸರಿ ಅಲ್ವಾ? ಆ ಸಂದರ್ಭಕ್ಕೆ ಅದ್ ಮಾತಾಡಬಾರ್ದಿತ್ತು. ಸರಿ, ಇನ್ನೊಂದು ತಪ್ಪು ನಡೀತು. ಯೋಚಿಸಿ ನಿರ್ಧಾರ ತಗೋಬೇಕಿತ್ತು. ಅರ್ಜುನ ಮತ್ಸ್ಯಯಂತ್ರ ಭೇದಿಸ್ದ. ಸರಿ, ಕರ್ಕೊಂಡು ಹೋದ್ರು. ಅಲ್ಲೇ ಮಂಟಪದಲ್ಲಿ ಮದುವೆ ಆಗ್ರಿ. ಕರ್ಕೊಂಡು ಮನೆಗೆ ಹೋದಾಗ ಅವಳೊಂದು ಪುಟ್ಟ ಮನೆಯಲ್ಲಿ ಎಲ್ಲೋ ಇದ್ದು ಮನೆಗೆ ಹೋದಾಗ ಅಮ್ಮ ಏನೋ ಒಂದು ಗಿಫ್ಟ್ ತಂದಿದ್ದಾನೆ, ಬಹುದೊಡ್ಡ ಅನುರೂಪವಾದಂತಹ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ, ನೀನು ಯೋಚನೆ ಮಾಡಿರೋಲ್ಲಮ್ಮ, ಅಂಥದ್ದೊಂದು ತಂದಿದ್ದೇವೆ ಅಮ್ಮ, ನೀನು ಬಾ ಹೊರಗಡೆ ಅಂದ್ರೆ ಒಳಗಡೆಯಿಂದಲೇ ಕುಂತಿದ್ದೇವಿ. ಅದೊಂದು ಭಗವತಿ ಸಂಕಲ್ಪ. ನಿಜವೇ ನುಡಿಸ್ಬಿಡ್ತು. ನೀವೆಲ್ಲ ಅಣ್ಣ ತಮ್ಮಂದ್ರಪ್ಪ, ನನಗೇನಕ್ ಬೇಕು ವಯಸ್ಸಾದವಳಿಗೆ, ನೀವೆಲ್ಲರೂ ಹಂಚ್ಕೊಳ್ಳಿ, 5 ಜನ ಸಮವಾಗಿ ಹಂಚ್ಕೊಳ್ಳಿ ಅಂತ ಒಳಗಡೆಯಿಂದ ಹೇಳ್ಬಿಟ್ರು. ಗಾಬರಿ ಆಯ್ತು ಇವ್ರಿಗೂ ಕೂಡ. ಆಗ ಹೊರಗಡೆ ಕುಂತಿದೇವಿ ಬಂದಾಗ, ಅಯ್ಯೋ ತಪ್ಪಾಯ್ತಮ್ಮ ಅಂದಾಗ, ನೀನಾಗ ಆಡ್ಬೇಕಿತ್ತಲ್ಲ. ಅಯ್ಯೋ ಸರಿ ತಾಯಿ, ನನ್ನ ಅತ್ತೆ ನೀನು ಹೇಳಿದ್ದು ನಾನು ಕೇಳಿಬಿಡ್ತೇನೆ, ನೀನ್ ಹೇಳ್ದಾಗೆ ಹಂಚ್ಕೊಂಡು ಕೂತ್ಕೋತೇನೆ. ಆಗಿಲ್ಲ ಅಂದ್ಯಾ? ಈ 5 ಜನರನ್ನ ಯಾಕೆ ಮದುವೆ ಆದೆ? ಒಪ್ಕೊಂಡು ಸಮವಾಗಿ ಯಾಕೆ ಮದುವೆ ಆದೆ? ಹೌದು, ನೀನು ಬೆಂಕಿಯೇ, ಅಯ್ಯೋ ನಿಜಯೇ, ಬೆಂಕಿ ಸ್ವರೂಪವೇ, ನಿನ್ನ ಬೆಂಕಿ ಆಕಾಶದೆತ್ತರ, ನಿಜವೇ, ತೃಪ್ತಳಾಗೋಲ್ಲ. ಅದೊಂದು ಕೆಲವೊಂದಿದೆ. ಕೆಲವೊಂದು ಜಾತಕಗಳನ್ನ ನಾವು ಬಿಡಿಸಿ ಹೇಳುವಾಗ ಹೀಗಿರುತ್ತೆ ನೋಡಿ ಅಂತ ಹೇಳಿರ್ತಾರೆ. ಆ ಬಲವನ್ನೆಲ್ಲ ತಗೊಂಡು ಅಧಿಕಾರದ ಮೇಲೆ ಹಾಕಿ, ಶಕ್ತಿ ಮೇಲೆ ಹಾಕಿ, ರಾಜಮಾತೆ ಆಗಿ, ರಾಜಾಜ್ಞೆ ಆಗಿ ಇನ್ನೊಂದು ಮಾಡಿ ಅಂತ ಹೇಳ್ತೇವೆ. ಸರಿ, ನನಗೂ ಎಲ್ಲೋ ಒಂದು ಇತ್ತು, ಕಾಣದ ದಹಿಸುವಿಕೆ. ಹೇಗಿದ್ದರು ಅಯ್ಯೋ ನಿಜ ಅಲ್ವಾ, ಬೆಂಕಿಯಿಂದ ಸೃಷ್ಟಿಯಾದವಳಲ್ವಾ. ಪೂರ್ವ ಜನ್ಮದ ವಾಸನ. ದಮಯಂತಿ ಮಗಳು, ನಿಮಗೆ ಗೊತ್ತಿಲ್ಲ, ಇಂದ್ರಸೇನೆ ದಮಯಂತಿ ಮಗಳು. ಅಲ್ಲೊಂದು ಲೆಕ್ಕಾಚಾರ ಇದೆ. ದ್ರೌಪದಿ ಅವತಾರದ ಹಿಂದೆ ನಳದಮಯಂತಿಯರ ಕಥೆ ಇದೆ. ಅದನ್ನ ಇನ್ನೊಂದ್ ದಿನ ಹೇಳ್ತಾನೆ, ಇರ್ಲಿ. ಅವತ್ತೇನಾದ್ರೂ ಇಲ್ಲ ಅಂದ್ಯಾ? 5 ಜನ ಮದುವೆ ಆಗಿದ್ದಕ್ತಾನೆ ಎಲ್ರ ಮುಂದ್ಗಡೆ. ನಿನಗೆ ಯಾರಾದ್ರೂ ಸ್ತ್ರೀ 5 ಜನರನ್ನ ಮದುವೆ ಆಗಿ ಜೀವನ ನಡೆಸೋದು ಉಂಟಾ? ಒಪ್ಪುತ್ತಾ ಸಮಾಜ? ಇನ್ನೊಂದು ನೀನೇನೋ ಅಂದ್ಬಿಟ್ಟೆ. ಅವತ್ತು ಬಾಯಿ ಬಿಟ್ಟು, ಅಮ್ಮ ಬೇಡಮ್ಮ ಇದು ಅಂತ ಕುಂತಿದೇವಿಗೆ ನೀನ್ ಹೇಳಿ ಕನ್ವಿನ್ಸ್ ಮಾಡಿದೀಯಾ? ನೋಡಿ, ನಮ್ಮ ಮಾತೆ ನಮಗ್ ಶಾಪವಾಗಿ ಬರುತ್ತೆ. ತುಂಬಿದ ಸಭೆಯಲ್ಲಿ ಕರ್ಣ ಹೇಳ್ತಾನೆ, ನೀನ್ 5 ಜನ ಗಂಡಂದ್ರಿದ್ದಿ ಏನು ಪ್ರಯೋಜನ? ಏನಕ್ಕೂ ಇಲ್ಲ. ಅವರು ನಪುಂಸಕರು. ಯಾರಾದ್ರೂ ಎಲ್ಲಾದ್ರೂ ನೋಡಿದಿರ 5 ಜನ ಗಂಡಂದ್ರನ್ನ ಮದುವೆ ಆಗಿರೋ ಸ್ತ್ರೀಯನ್ನ? ಅದನ್ನೇನಂತಾರೆ ಗೊತ್ತಾ? ಅದರಿಂದ ನೋಡ್ಕೋ, 6ನೇವಳನ್ನ ಯಾರನ್ನಾದ್ರೂ ನೋಡು, ನನ್ನ ದೊರೆಯೇ ಇದ್ದಾನೆ ಅಂದ್ರೆ ಅವನಿಗೆ ಅವತ್ತಾಡಿದಂತ ನೀನು ಆ ಸ್ವಯಂವರದ ಮಾತು ಬೆಂಕಿ ಹಚ್ಚಿ ಹೊರಗಡೆ ಬಂತು, ಆಡಿಬಿಟ್ಟ. ಅದನ್ನ ತಡಿಲಾರ್ದೆ ಇವನೇನ್ ಮಾಡ್ದ? ದುರ್ಯೋಧನ ತನ್ನ ಪಂಚನ ಕದಲ್ಸ್ಬಿಟ್ಟು ತೊಡೆನ್ ತೋರಿಸ್ದ, ಬಾ ಇಲ್ಲಿ ಕುತ್ಕೋ,
ನೀನ್ 6 ಜನ ಗಂಡಂದ್ರೆ ಏನಕ್ಕೂ ಪ್ರಯೋಜನ ಇಲ್ಲ. 5 ಜನ ಗಂಡ, ನಾನು 6ನೇವನಾಗಿ ನನ್ನ ಆರಿಸ್ಕೊ ಅಂದ. ಹಾಗೇನಂದ ಭೀಮ ಎದ್ದು ಬಿಟ್ಟು, ನಿನ್ ತೊಡೆ ಮುರಿತೀನೋ, ಮುರಿದೇ ಸಾಯಿಸ್ತೀನಿ ಅಂತ. ಯಾರು ಕಾರಣ? ನೀನವತ್ತು 5 ಜನ ಪಾಂಡವರನ್ನ ಮದುವೆಯಾಗಿದ್ದಕ್ಕೆ ಅವತ್ ಅಂದು ಬಿಟ್ಟಿದ್ರೆ, ನಿನ್ನ ಒಂದು ಮಾತು ಆ ಮಾತಾಡದೆ ಇದ್ದಿದ್ರೆ, ಈ ಮಾತು ಮೌನವಾಗಿ ಸುಮ್ಮನೆ ಒಪ್ಕೊಂಡಿದ್ದಕ್ಕೆ ಈ ಪೆಟ್ಟು, ಆ ಮಾತಾಡಿದ್ದಕ್ಕಾಗ್ಬಿಟ್ಟು. ಸರಿ, ಅದಾದ್ರೂ ಹೋಗ್ಲಿ, ಸುಮ್ಮನೆ ಇರ್ಬೋದಿತ್ತು. ಆದರೆ ನಿನ್ನ ಮಹಲಿನಲ್ಲಿ ಇಂದ್ರಪ್ರಸ್ಥದಲ್ಲಿ, ಇವತ್ತಿನ ದೆಹಲಿ ಅಂತ ಏನ್ ಮಾತಾಡ್ತೀವಿ, ಇಂದ್ರಪ್ರಸ್ಥ, ಅದ್ರ ಮೇಲೆಯೇ ದುರ್ಯೋಧನನ ಕಣ್ಣು. ಅದಕ್ಕೆ ನೋಡಿ, ಎಲ್ರಿಗೂ ದೆಹಲಿ 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 ಸುಲ್ತಾನ್. ಬ್ರಿಟಿಷ್ ಇರ್ಬೋದು, ಫ್ರೆಂಚರ್ ಇರ್ಬೋದು, ಪೋರ್ಚುಗೀಸರು ಇರ್ಬೋದು, ಬಹಮನಿ ಸುಲ್ತಾನ್ ಇರ್ಬೋದು, ಮೊಘಲ್ರು ಇರ್ಬೋದು, ಎಲ್ಲರೂ ಡಿಲ್ಲಿಯೇ, ಡಿಲ್ಲಿ ಡಿಲ್ಲಿ ಡಿಲ್ಲಿ. ಇವತ್ತು ದೆಹಲಿ ಇರ್ಲಿ. ಬಂದಾಗ ಆ ರಾಜಸೂಯ ಯಾಗ ಅಂತಕ್ಕಂಥದ್ದು ಮಾಡುವಾಗ, ದುರ್ಯೋಧನನ್ನ ಕರೆಸಿದಾಗ ಅಲ್ಲಿ ಏನೋ ಒಂದು ನಡೆಯುತ್ತೆ. ಅಂಧಸ್ಯ ಪುತ್ರ ಅಂಧಃ ಆಡ್ಬೇಕಿತ್ತ ಮಾತು. ಎಷ್ಟಾದ್ರೂ ಅವರ ಅಪ್ಪ ಕುರುಡಾನೆ, ಕುರುಡನ ಮಗ ಕುರುಡಾನೆ, ಈ ಮಾತು ಆಡಬಾರದಿತ್ತು. ಯಾಕೆ? ಅಲ್ಲೊಂದು ವೈಕ್ಲಬ್ಧ ಇದ್ರೆ ಏನ್ ಬೇಕಾದ್ರೂ ಮಾತಾಡ್ಬಿಡೋದಾ? ದೈವ ಅವ್ರಿಗೆ ಕಣ್ ಕೊಟ್ಟಿಲ್ಲ ಅಂದ್ರೆ 108 ಶಕ್ತಿಗಳು ಕೊಟ್ಟಿರುತ್ತೆ. ಇದರ ಬಗ್ಗೆ ಗಮನ ಇಲ್ಲ, ನಾವು ಮಾತಾಡೋದಾಗೆ ಅವನ್ಗೇನೋ ಕಣ್ ಕಾಣಿಸುತ್ತೆ ಅಂತ ಇಲ್ಲ. ದೈವಕ್ಕೆ ಮಾತ್ರ ವಿಶೇಷ ಶಕ್ತಿ ಕೊಟ್ಟಿರುತ್ತೆ, ನಿಮಗೆ ಗೊತ್ತಿಲ್ಲ. ಅದ್ಭುತ ಅವರು. ನೀವು ಒಮ್ಮೆ ಕಣ್ಣು ಕಾಣಿಸ್ದವ್ರ ಹತ್ರ ಕುಳಿತು ನೋಡಿ. ಅದನ್ನೇ ಕೃಷ್ಣ ಹೇಳೋದು. ಆ ಮಾತಾಡ್ಬೇಕಿತ್ತ? ಅವರಪ್ಪನ ಹೆಸರನ್ನು ತೆಗೆದು ಅವರಪ್ಪನಲ್ಲಿ ಇರತಕ್ಕಂಥ ವೈಕ್ಲಬ್ಧವನ್ನ ಎತ್ತಾಡಿ ಇವನನ್ನ ಚುಚ್ಚಿ ಮಾತನಾಡಬೇಕಿತ್ತ? ಬೇಕಿತ್ತ? ಎಷ್ಟು ವರ್ಷಗಳ ನಂತರ ಇದು ಮರಳಿ ವಾಪಸ್ ಬಂದು ನಿನ್ನನ್ನ, ಈ ಕರ್ಮ ಶಾಪವಾಗಿ ನಿನ್ನನ್ನ ಸುಟ್ಟು ಹಾಕಿದೆ. ಆ ಮಾತೆ ನಿನ್ನನ್ನ ಅವತ್ತು ವಸ್ತ್ರಾಪಹರಣ ಮಾಡಿಸಿದ್ದು, ಇಷ್ಟಕ್ಕೆಲ್ಲ ಕಾರಣ ಆಗಿತ್ತು. ಹಾಗೇ ದಿಗ್ಭ್ರಾಂತಳಾಗಿ ದ್ರೌಪದಿ ತಲೆ ಬಗ್ಸಿ ಕುತ್ಕೊಬಿಡ್ತಾಳೆ. ಹೌದು ಮಕ್ಕಳು, ನಾವು ಕೆಲವು ಮಾತುಗಳು ಕೆಲವೊಂದು ಸಮಯ ಕೆಲವ್ರಿಗೆ ಆಡ್ತೇವೆ ನೋಡಿ, ಅಂತಿಂತ ಗಾಯ ಮಾಡಿರಲ್ಲ ಭಗವಂತ ಅಂದಿರ್ತಾನೆ. ಆಡಿಸುತ್ತೆ ಪ್ರಕೃತಿ, ಜಾಗ್ರತೆ. ಅದಕ್ಕೆ ನಾನು ಕಾರ್ಯಕ್ರಮದ ಆರಂಭದಲ್ಲೇ ಇಡಾ ಪಿಂಗಳ, ಎಲ್ಲೋ ಒಂದು ಬಾಧೆ, ಅದನ್ನೇ ತಗೊಂಡು ಆ ಮನೆಯ ಬಾಗಿಲು ತೆಗಿತೇವೆ. 2 ಬಾಗಿಲಿದೆ ಅಲ್ವಾ, ಅದ್ರಲ್ಲಿ ದುಃಖದ ಒಂದು ರೂಮ್ ಇದೆ, ಅದರ ಬಾಗಿಲು ತೆಗೆದು ಬಿಡ್ತೇವೆ. ತೆಗೆದು ಉನ್ಮತ್ತರಾಗಿಯೋ, ಉನ್ಮತ್ತ, ನನ್ನ ಸೌಂದರ್ಯವೇನು, ನನ್ನ ಬಲವೇನು, ದುಡ್ಡೇನು, ಶಕ್ತಿ ಏನು, ಹೊಡಿಯೋದ್ ಬೇಕಿಲ್ಲ, ಬಡಿಯೋದ್ ಬೇಕಿಲ್ಲ, ಬೈಯೋದ್ ಬೇಕಿಲ್ಲ, ತೆಗಳಿದ್ರೂ ಸಾಕು ಈ ರೀತಿ ಕರ್ಮಶಾಪ ಹುಡುಕಿ ಬರುತ್ತದೆ. ದ್ರೌಪದಿಯನ್ನು ಹುಡುಕಿಕೊಂಡು ಬಂದಾಗ ಮನೆಯವ್ರ ಹತ್ರ ಎಲ್ಲಾ ಬಂದು ಆ ವಿಧವೆಯರು, ವೃದ್ಧ ಮಹಿಳೆಯರು, ವೃದ್ಧರು ಏನೋ ಬರ್ತಿದ್ದಾರೆ, ಸಮಾಧಾನ ಮಾಡಿ ಏನೋ ಕೊಡ್ತಿದ್ದಾಳೆ. ಆದ್ರೆ ಅವ್ರ ಕಣ್ಣಲ್ಲಿರುವ ನೀರು, ನೋವು, ಬಾಧೆ ಇದೆಯಲ್ಲ, ಯಾರ ಕೈಯಲ್ಲೂ ನಿಲ್ಲಿಸ್ಲಿಕ್ಕಾಗಲ್ಲ. ಆಕೆ ಆಡಿದ ಈ ತರದ ಎಷ್ಟೋ ಮಾತುಗಳು ನಮ್ಮ ಜೀವನದಲ್ಲಿ ನಮ್ಮನ್ನ ಇದು ಹಂಟ್ ಮಾಡಿ ಬಿಸಾಕುತ್ತೆ. ನೆನ್ಪಿಟ್ಕೊಳ್ಳಿ, ಬೇಟೆಯಾಡಿ ಬಿಸಾಕುತ್ತೆ. ಕರ್ಮ ಇನ್ಯಾವುದೋ ರೂಪದಲ್ಲಿ ಕೆಟ್ಟದ್ ಮಾಡಿದ್ದೇವೆ, ದೋಚಿದ್ದೇವೆ, ಬಾಚಿದ್ದೇವೆ, ಆಡಿರ್ತೇವೆ ಮಕ್ಕಳೇ. ನಾನಂತೂ ಆಡಿದ್ದೇನೆ ಖಂಡಿತ. ಅಯ್ಯೋ, ನನಗ್ ಸಿಟ್ಟು ಬಂತು ಅಂದ್ರೆ ಗುರುಕೇತು ಇರತಕ್ಕಂಥ ವಾಕ್ಸ್ಥಾನ ಹಳ್ಳಂತ ಮಾತಾಡ್ಬಿಟ್ಟಿರ್ತಾನೆ. ನೋಡಿದ್ದೇನೆ, ರಾಮ ನನಗೇನ್ ಬಂತು ಈ ತರದ ಆಲೋಚನೆ, ಯಾಕೆ ಈಗ ಮಾತಾಡ್ಬಿಟ್ಟೆ ಕೃಷ್ಣ ಅಂತ ಕೂತ್ಕೋತಾನೆ. ಹೌದು, ದಯಮಾಡಿ ಇನ್ನು ಮೇಲೆ ಆಗುವೆ ಹೋಯ್ತು. ಇನ್ನು ಮೇಲೆ ಆದರೂ ಬೆಳಿಗ್ಗೆ ಸಂಜೆ ಈ ರೀತಿ ಆ ಇಡಾ ಪಿಂಗಳ ಜಾಗೃತಿ ಮಾಡ್ಕೊಳ್ಳಿ, ನಿಧಾನವಾಗಿ ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಉನ್ಮತ್ತ ಆಗೋದು ಬೇಡ, ಶೋಕದಿಂದ ಮಾತಾಡೋದು ಬೇಡ, ಉದ್ರೇಕದಿಂದ ಮಾತಾಡೋದು ಬೇಡ, ಅಧಿಕಾರ ಬಲದಿಂದ ಮಾತಾಡೋದು ಬೇಡ, ಆತುರದ ಭಾವದಿಂದ ಮಾತನಾಡೋದು ಬೇಡ, ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳೋದು ಬೇಡ, ಸರಿಯೂ ಬೇಡ. ನೀವು ಎಲ್ಲಿದ್ದೀರೋ ಅಲ್ಲಿರಿ, ನಾವ್ ಎಲ್ಲಿದ್ದೇವೋ ಇಲ್ಲಿದ್ದೇವೆ. ವಿ ಪುಟ್ ಎ ಬೌಂಡ್ರಿ. ನನ್ ಗುರುಗಳು ಹೇಳ್ದ ಹಾಗೆ ಚೆನ್ನಾಗಿರ್ಲಿಕ್ಕೆ ಒಳ್ಳೆಯದನ್ನೇ ಮಾತಾಡೋಣ. ಆಗಲಿಲ್ಲವಾ ಮೌನ ವಹಿಸೋಣ, ಆ ಮೌನವನ್ನು ಅಭ್ಯಾಸ ಮಾಡೋಣ.
ನಮ್ಮ ಮಾತುಗಳೇ ನಮಗೆ ಶಾಪಗಳಾಗುತ್ತವೆ. ಎಚ್ಚರಿಕೆ. ತುಂಬಾ ನೆಗೆಟಿವ್ ಮಾತಾಡಬೇಡಿ. ತುಂಬಾ ಒಂಥರ ನಿಮ್ಮನ್ನ ಕೀಳರಿಮೆಯಿಂದಲೂ ಮಾತಾಡಬೇಡಿ. ಅಯ್ಯೋ ನಮ್ಗೇನಿದೆ ಬಿಡಿ ಗುರುಗಳೇ, ಏನಿಲ್ಲ ನಿಮ್ಮ ಹತ್ರ. ಒಂದು ಕಿಡ್ನಿ ಕೊಡ್ತೀನಿ ಅಂತ ಹೇಳಿ ನೋಡಿ ಯಾರಿಗಾದ್ರೂ ಕಿಡ್ನಿ ಪೇಷಂಟ್ಗೆ. ಎಷ್ಟು ಕೋಟಿಯ ಬಾಬತ್ತು ನಿಮಗೆ ಗೊತ್ತಿಲ್ಲ. ಒಂದು ಕಣ್ಣು ಇಲ್ಲದವರಿಗೆ ಏನು ಅನ್ಕೊಂಡಿದ್ದೀರಾ ನೀವು? ಮಾನವ ಜನ್ಮ ಬಲು ದುರ್ಲಭ, ವಿಶೇಷ, ಅದ್ಭುತಕಾಯ ನಮ್ಮದು. ಅದನ್ನ ಸದ್ಬಳಕೆ ಮಾಡ್ಕೊಳ್ಳೋಣ. ಸದಾ ನಿಂದಿಸ್ತಾ ಇಲ್ಲ ನಿಂದಿಸ್ಕೊಳ್ತಾ ನಿಮ್ಮನ್ನು ನೀವು ಕೆಳಮಟ್ಟಕ್ಕೆ ಜಾರಿಸ್ಕೊಳ್ತಾ ನನಗದಿಲ್ಲ ನನಗಿದಿಲ್ಲ, ಹೌದು ಆಗಿ ಹೋಯ್ತು, ನಾನು ಪಡ್ಕೊಂಡು ಬಂದಿದ್ದಷ್ಟೇ. ಮೊನ್ನೆ ಒಂದು ತಾಯಿ ಜೀವ, ಸ್ವಂತ ಅತ್ತೆ, ಗಂಡನ ತಾಯಿ ಯಾವುದೋ ಮಾತಿಗೆ ಉದ್ರಿಕ್ತಳಾಗಿ ನಾನು ಹಾಕ್ಸಿದ್ದು ನಾನು ಕೊಟ್ಟು ಮಾಂಗಲ್ಯ ಚೈನ್ ಎರಡೂ ಕೊಟ್ಬಿಡಿ ಅಂತಾಳೆ ಸೊಸೆಗೆ. ರಾಮಚಂದ್ರ ತಾಯಿ ಜೀವ ಎಷ್ಟು ನೊಂದಿರಲ್ಲ. ಗಂಡ ಕೊಟ್ಟು ಬಿಡು, ಅವ್ರ ಋಣ ತೆಗೆದು ಕೊಟ್ಬಿಡು ಅಂತಾನೆ. ಮಗನ ಮುಂದುಗಡೆ ಸೊಸೆಗೆ ಕೇಳುವ ಮಾತು. ನಾನಾಗ ಹೇಳಿದೆ, ಅಮ್ಮ ನಿನ್ನ ಮಾಂಗಲ್ಯ ತಗೊಂಡ್ಲಲ್ಲ ನಿನ್ನ ಅತ್ತೆ, ಅವರ ಯಜಮಾನ್ರು ಹೇಗಿದ್ದಾರೆ ನಿಮ್ಮ ಮಾವಯ್ಯ ಅಂತ. ಇಲ್ಲ ಗುರುಗಳೇ, ನೋಡಿದ್ರ ಕಾರ್ಯಶಾಪ, ಕರ್ಮಶಾಪ. ಸೊಸೆ ಕುತ್ತಿಗೆನಲ್ಲಿರೋ ಮಾಂಗಲ್ಯ ಚೈನು, ಮಾಂಗಲ್ಯ ಸರಿನಾ? ನೆನ್ಪಿಟ್ಕೊಳ್ಳಿ, ನಿಮ್ ಕಣ್ಮುಂದ್ಗಡೆ ನೋಡ್ತೀರಿ. ಕರ್ಮ ನಮ್ಮನ್ನು ಬೆಂಬಿಡದೆ ಬರುತ್ತದೆ. ಇಲ್ಲ ಗುರುಗಳೇ, ನಮ್ಮ ಅತ್ತೆನೂ ಈಗಿಲ್ಲ ಗುರುಗಳೇ. ಅನುಭವಿಸಿದ್ರ ಆ ಮಾಂಗಲ್ಯ ಇಟ್ಕೊಂಡು ತಾನೇ ಕುಣಿದ್ಲಾ, ತಾನೇ ತಿಂದು ಅರಗಿಸ್ಕೊಬಿಟ್ಲಾ? ಎಲ್ಲಿವರೆಗೂ ನೋಡಿ, ಹಿಂದೆ ತ್ರೇತಾಯುಗ, ದ್ವಾಪರಾಯುಗ, ಕೃತಾಯುಗ, ಯಾವುದೋ ಜನ್ಮಕ್ಕೆ ಕರ್ಮ. ಕಲಿಯುಗ ಆಗಲ್ಲ. ಮೇ ಬಿ ಒಂದಿಂದಲೇ ಕೆಲವ್ರು ಕೊಟ್ಬಿಡುತ್ತೆ, ಕೆಲವರಿಗೆ 1 ವರ್ಷ, ಕೆಲವ್ರು ಕಡೆದಾಗಾದ್ರೂ ರೊಟ್ಟಿ. ಇದು ಇದ್ದದ್ದೇ. ಇನ್ನೆಲ್ಲ ಮುಂದಕ್ಕಿದೆ ಮಾರಿ ಹಬ್ಬ ಅನ್ನೋದನ್ನ ಬಿಟ್ಬಿಡಿ. ಅದರಿಂದ ಸದಾ ಈ ತರದ ಧಾವಂತಕ್ಕೊಳಗಾಗ್ಬೇಡಿ, ಕೀಳರಿಮೆಯಿಂದ ಬಾಳಬೇಡಿ. ನಿಮಗೆ ಯಾವುದೋ ಒಂದು ಶಕ್ತಿ ಕೊಟ್ಟಿರ್ತಾನೆ, ಅದಿಲ್ಲ, ಹಾಗಿಲ್ಲ, ಹೀಗಿಲ್ಲ ಅನ್ನತಕ್ಕಂಥ ಭಾವ ಆಗ್ತದೆ. ದಯಮಾಡಿ ಇನ್ನು ಮೇಲೆ ಯಾರ ಬಗ್ಗೆಯೂ ಕೆಟ್ಟದಾಗಿ ಹೇಳೋದು ಬೇಡ. ಹೇಳಿದವನು ದೊಡ್ಡವನು ಇಷ್ಟ ಅಂದ್ಕೊಂಡು ಸುಮ್ಮನಿದ್ದು ಬಿಡಿ. ಕರ್ಮವೇ ಉತ್ತರಿಸುತ್ತದೆ ನಿಮ್ಮ ಮಾತಿಗೆ. ಇನ್ನು ಮೇಲೆ ಮಾತುಗಳನ್ನ, ಶಬ್ದಗಳನ್ನ ಯೋಚಿಸಿ ಆಲೋಚಿಸಿ ಮಾತನಾಡಿ. ಒಳ್ಳೇದಾಗ್ಲಿ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಸತ್ಯವೇ ಅಲ್ವಾ ಮಕ್ಕಳೇ? ದ್ರೌಪದಿ ಆಡಿಲ್ವಾ? ಆ ಒಂದೊಂದು ಮಾತು ಎಲ್ಲಿಗೆ ಬಂದು ಹೇಗೆ ನಿಲ್ಲಿಸ್ಬಿಡ್ತು ಮಕ್ಕಳೇ. ಯೋಚನೆ ಮಾಡಿ ನೋಡಿ. ವಾಪಸ್ ಕೊಡ್ಲೇಬೇಕು ಮಕ್ಕಳೇ ನಾವು, ಒಳ್ಳೇದಾದ್ರೂ ಕೆಟ್ಟದ್ದಾದ್ರೂ. ಈ ವಾರ ಭವಿಷ್ಯ ಬನ್ನಿ ನೋಡೋಣ. ವಿಶೇಷವಾಗಿ ಗುರು ಮೇಷದಲ್ಲಿದ್ದಾನೆ, ರಾಹು ಕೇತು ಯಥಾ ಪ್ರಕಾರ ಮೀನ ಹಾಗೂ ಕನ್ಯಾದಲ್ಲಿರ್ತಕ್ಕಂಥದ್ದು, ಕುಜ ಉಚ್ಚಂಗತನಾಗಿ ಮಕರ, ಶುಕ್ರ ಅವನ ಜೊತೆನಲ್ಲಿ, ಸೂರ್ಯ ಬುಧ ಶನಿ ಕುಂಭದಲ್ಲಿರ್ತಕ್ಕಂಥ ಒಂದು ವಿಶೇಷತೆ. ಇನ್ನು ಶುಕ್ರನ ಒಂದು ಕದಲಿಕೆ ನಿಮಗೆ ಮುಂದಿನ ಈ ಒಂದು ಶುಕ್ರವಾರದಂದು ನಡೀತಕ್ಕಂಥದ್ದಾಗುತ್ತೆ. ಅದ್ಭುತ. ಮೇಷರಾಶಿ, ಏಕಾದಶಿ ಸೂರ್ಯಸ್ಥಾನಂ ಕೋಟಿ ಸೂರ್ಯ ಸಮಪ್ರಭಾ. 11ನೇ ಮನೆಯ ಸೂರ್ಯ
11ನೇ ಮನೆಯ ಶನಿ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಸ್ಥೆ ದೊರೆ ಮಟ್ಟದ ವ್ಯಕ್ತಿಗಳು ಅಂತ ಸ್ಥಾನ ಗತ್ತು ತೂಕ ಸ್ವಂತ ಬಿಸ್ನೆಸ್ ಕನ್ಸಲ್ಟೆನ್ಸಿ ಬ್ಯಾಂಕಿಂಗು ಸರ್ಕಾರಿ ಮಟ್ಟದ ಕೆಲಸಗಳು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆಯಿಲ್ ಕಂಪನೀಸ್ ಈ ತರಗಳಲ್ಲಿ ಕೆಲಸ ಕಾರ್ಯ ವ್ಯವಸ್ಥೆ ಮಾಡ್ಕೊಂಡಿರ್ತಕ್ಕಂಥವರಿಗೆ ಈ ವಾರ ಕುಂಭದ್ರೋಣ ಮಳೆಯಾಗತಕ್ಕಂಥ ಒಂದು ವಿಶೇಷ. ದಿಢೀರ್ ದುಡ್ಡುಗಳು ಇನ್ವೆಸ್ಟ್ಮೆಂಟ್ಗಳು ಹೋಗ್ಬೇಡಿ, ಅದೊಂದು ನೋಡ್ಕೊಳ್ಳಿ. ಯಾಕಂದ್ರೆ ಷಷ್ಠಾಧಿಪತಿಯು ಲಾಭದಲ್ಲಿದ್ದಾನೆ. ವಿಪರೀತ ದುಡ್ಡು ಇನ್ನೊಂದು ಬಂದರೂ ಅನಗತ್ಯ ತೊಳಲಾಟಗಳಿಗೂ ಕೂಡ ಸಿಕ್ಕಾಕೊಳ್ತಕ್ಕಂಥದ್ದಾಗುತ್ತೆ. ಈ ಎಚ್ಚರಿಕೆ. ಇನ್ನು ವೃಷಭ ರಾಶಿ, ಸ್ಪೋರ್ಟ್ಸ್ ಲೈನ್ ಅಲ್ಲಿ ಇದ್ದೀರಾ, ಕನ್ಸಲ್ಟೆನ್ಸಿ ಬ್ಯಾಂಕಿಂಗು ಮಧ್ಯವರ್ತಿ ಟೆಕ್ನಿಕಲ್ಲು ಇಂಜಿನಿಯರಿಂಗು ಗವರ್ಮೆಂಟು ಆಮೇಲೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸು ಸ್ಪೋರ್ಟ್ಸ್ ಇನ್ಸ್ಟಿಟ್ಯೂಷನ್ಸು ಕೋಚಿಂಗ್ ಸೆಂಟರು ಟ್ರೈನಿಂಗ್ ಸೆಂಟರು ಆಮೇಲೆ ಟ್ರೇಡಿಂಗ್ ಅಲ್ಲಿದ್ದೀರಾ, ಹೋಲ್ಸೇಲ್ ವ್ಯಾಪಾರ ಉದ್ಯೋಗಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ, ಒಂದು ರೀತಿ ಸೆಕ್ಯೂರಿಟಿಯಿಂದ ಹಿಡಿದು ತುಂಬಾ ದೊಡ್ಡ ಉನ್ನತವಾದಂತಹ ರಕ್ಷಣಾ ಇಲಾಖೆ ಪೊಲೀಸ್ ಇಲಾಖೆ ಆ ರೀತಿಯ ವಿಭಾಗಗಳಲ್ಲಿ ದಕ್ಷ ಅಧಿಕಾರಿಯಾಗಿದ್ರೆ ನಿಮ್ಮನ್ನ ಸ್ಥಾನ ಅಧಿಕಾರ ವ್ಯವಸ್ಥೆ ಹುಡುಕಿಕೊಂಡು ಬರತಕ್ಕಂಥ ಒಂದು ಅದ್ಭುತವಾದಂಥ ಒಂದು ವಾರವಾಗಿರುತ್ತೆ. ಚೆನ್ನಾಗಿದೆ. ವಾಹನ ಯೋಗ ಭೂಮಿ ಯೋಗ ಮನೆ ಯೋಗ ಮದುವೆ ಯೋಗ ಪ್ರೀತಿ ಯೋಗ ಕುಟುಂಬ ಯೋಗ ಇವೆಲ್ಲವನ್ನು ನೋಡ್ತಕ್ಕಂಥ ವಿಶೇಷತೆ ಇದೆ. ವಿಪರೀತ ಬಲದಿಂದ ಕೆಲವೊಂದು ಎಡವಟ್ಟುಗಳೂ ಮಾಡ್ಕೊಬಿಡ್ತೀರಿ, ಎಚ್ಚರಿಕೆ. ಇನ್ನು ಮಿಥುನ ರಾಶಿ, ಬುಧ ಭಾಗ್ಯದಲ್ಲಿದ್ದಾನೆ, ಸೂರ್ಯನ ಜೊತೆಲಿದ್ದಾನೆ, ಆತ್ಮಕಾರಕ ರಾಜಗ್ರಹಕಾರಕ ರಾಜ್ಯಾಧಿಕಾರಕ ಸಿಂಹಾಸನಕಾರಕ, ಅವನ ಜೊತೆಯಲ್ಲಿ ಸೇವಕ ಗ್ರಹ ಶನಿಯು ಸೇರಿದ್ದಾನೆ. ಅಂದ್ರೆ ತುಂಬಾ ಕೆಳಮಟ್ಟದಿಂದ ಒಂದು ಪ್ರಯತ್ನ ಪಟ್ಟು ಮೇಲೆ ಬರ್ತಿರ್ತಕ್ಕಂಥ ರಾಜಕಾರಣಗಳಲ್ಲಿದ್ದೀರಿ. ನಿಮ್ಮನ್ನ ಸ್ಥಾನ ಉದ್ಯೋಗ ಅಧಿಕಾರ ಬಲ ಹುಡುಕಿಕೊಂಡು ಬರ್ತಕ್ಕಂಥದ್ದಾಗುತ್ತೆ. ಸೂರ್ಯ ಶನಿಯ ಜೊತೆಯಲ್ಲಿದ್ದಾಗ ಸ್ವಂತ ಕೆಲಸಗಳು ಸರ್ಕಾರಿ ಮಟ್ಟದ ಕೆಲಸಗಳು ಗುತ್ತಿಗೆ ಕೆಲಸಗಳು ಟ್ರೇಡಿಂಗ್ ಕೆಲಸಗಳು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಕ್ಯಾಶಿಯರ್ ಹಣಕಾಸು ಲೇವಾದೇವಿ ಕಲೆಕ್ಷನ್ ಏಜೆಂಟ್ಸ್ ಕಸ್ಟಮರ್ ಸರ್ವಿಸ್ ಕಮ್ಯುನಿಕೇಶನ್ ಸೆಂಟರ್ ಮೀಡಿಯಾ ಸೆಂಟರ್ ಇವುಗಳಲ್ಲಿ ಕೆಲಸ ಕಾರ್ಯ ಉದ್ಯೋಗ ಸಂಗೀತ ಮಾಧ್ಯಮ ಬರವಣಿಗೆ ಲೇಖನ ಜ್ಯೋತಿಷ್ಯಕಾರರಾಗಿದ್ದೀವಿ. ಹೋಮ ಹವನ ಯಜ್ಞ ಯಾಗ ಶಿಲ್ಪಕಲೆ ಚಿತ್ರಕಲೆ ಕಲಾ ಮಾಧ್ಯಮ ಇವುಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿರುವವರಿಗೆ ಅದ್ಭುತ ಪ್ರಗತಿ. ದೂರ ಪ್ರಯಾಣ ನಿಷಿದ್ಧ. ಎರಡನೇ ಮದುವೆ ಎರಡನೇ ಬದುಕು ಎರಡನೇ ಜೀವನ ಎರಡನೇ ಕುಟುಂಬ ಅನ್ನತಕ್ಕಂಥವ್ರು ಸ್ವಲ್ಪ ಎರಡನೇ ಮನೆ ಎರಡನೇ ವ್ಯಾಪಾರ ಎರಡನೇ ಕೆಲಸ ಇನ್ನೊಂದು ಮಾಡೋಣ ಪ್ಯಾರಲಲ್ ಮಾಡೋಣ ಪ್ಯಾಸಿವ್ ಇನ್ಕಮ್ ಮಾಡ್ಕೊಳ್ಳೋಣ ಇನ್ನೊಂದು ಡಬಲ್ ಇನ್ಕಮ್ ಮಾಡ್ಕೊಳ್ಳೋಣ ಈ ರೀತಿ ಒಂದು ಓಡ್ತಿರ್ತಕ್ಕಂಥವ್ರು ಸ್ವಲ್ಪ ನಿಧಾನ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ನೋಡಿದ್ದೇನೆ ಕುಂಭದಲ್ಲಿ ಬುಧ ಬಂದ್ರೆ ದುಡ್ಡು ಚಲ್ಲಾಪಿಲ್ಲಿ ಅಂತಾನೆ ನೋಡಿ. ಮೊನ್ನೆ ಬ್ಲಡ್ ಬಾತ್ ನಡೆದಿದೆ, 6 ಲಕ್ಷ ಕೋಟಿ ಸ್ವಾಹ ಒಂದೇ ದಿನಕ್ಕೆ. ಬುಧವಾರ ನೀವು ನೋಡಿಬೇಕಾದ್ರೆ ಸಿಕ್ಕಾಬಟ್ಟೆ ಸ್ಟಾಕ್ ಮಾರ್ಕೆಟ್ ಕದಡಿ ಹೋಗ್ಬಿಟ್ಟಿದೆ. ಇದೆಲ್ಲ ಕಾರಣ ಏನ್ ಗೊತ್ತಾ? ಇಂಟ್ರಾಡೇ ಟ್ರೇಡಿಂಗ್ ಇಂಟ್ರಾಡೇ ಒಂದೇ ದಿನಕ್ಕೂ ಲಕ್ಷಾಧೀಶ್ವರ ಕೋಟೀಶ್ವರ ಆಗ್ಬೇಕು ಅಂತ ದುಂಕಿರೋದ್ರಿಂದ ಆಗಿರೋ ಎಡವಟ್ಟು. ದೀರ್ಘಾವಧಿ ಯೋಜನೆಯ ಇನ್ವೆಸ್ಟರ್ಸ್ಗೆ ಅದಾಗೋಲ್ಲ ಪೆಟ್ಟು. ಬುಧ ಕುಂಭದಲ್ಲಿದ್ದಾಗ ಆಗ್ಲೇ ಲಾಟ್ರಿ ಆಗ್ಲೇ ಬಹುಮಾನ ಕಳ್ಕೊಳ್ಳಿ, ಹೋಗಿ ನಿಮ್ ಇಷ್ಟ. ಇನ್ನು ಕರ್ಕಾಟಕ ರಾಶಿ, ಗುರು ಕುಜ ಕೇಂದ್ರದಲ್ಲಿರುವುದರಿಂದ ಅದ್ಭುತ ಪ್ರಗತಿ. ದಂಡಾಧಿಕಾರಿ ಲಾಯರು ಜಡ್ಜು ಪೊಲೀಸು ಡಾಕ್ಟರು ಸರ್ಜನ್ನು ಮೆಡಿಸನ್ನು ಕೆಮಿಕಲ್ಲು ಫರ್ಟಿಲೈಸರು ಈ ಒಂದು ಮೆಡಿಸಿನ್ ಲೈನ್ ಅಲ್ಲಿ ಇದ್ದೀರಾ, ಫಾರ್ಮಸ್ಯೂಟಿಕಲ್ ಲೈನ್ ಅಲ್ಲಿ ಇದ್ದೀರಾ, ಮ್ಯಾನುಫ್ಯಾಕ್ಚರಿಂಗ್ ಲೈನ್ ಅಲ್ಲಿ ಇದ್ದೀರಾ, ಇಂಜಿನಿಯರಿಂಗ್ ಲೈನ್ ಅಲ್ಲಿ ಇದ್ದೀರಾ, ಕನ್ಸ್ಟ್ರಕ್ಷನ್ ಲೈನ್ ಅಲ್ಲಿ ಇದ್ದೀರಾ, ರಿಯಲ್ ಎಸ್ಟೇಟ್ ಲೈನ್ ಅಲ್ಲಿ ಇದ್ದೀರಾ, ಅದ್ಭುತ ಪ್ರಗತಿ. ರಾಜದಂಡನೆಯ ಭೀತಿಯೊಂದುಂಟು, ಎಚ್ಚರಿಕೆ. ತಪ್ಪು ಮಾಡಿದವ ನೂಕು ತಿಂದವ್ ನೀರು ಕುಡಿಬೇಕು. ಮೊನ್ನೆ ನೋಡಿ ಯಾವುದು ಬಿಟ್ ಕಾಯಿನ್ ಕೇಸಲ್ಲಿ ತುಂಬಾ ದೊಡ್ಡ ಅಧಿಕಾರಿಗಳು ಯಾರು ಎನ್ಕ್ವೈರಿ ಮಾಡ್ತಿದ್ರು ಅವರನ್ನೇ ಒಬ್ಬ ಪುಣ್ಯಾತ್ಮ ಓಡೋಗ್ತಾರೆ, ಗುದ್ದುಬಿಟ್ಟು ಹೋಗ್ತಾರೆ, ಎದ್ಕೊಂಡು ಹೋಗ್ತಾರೆ, ಅಟೆಂಪ್ಟ್ ಮರ್ಡರ್ ನಡೆಯುತ್ತೆ. ಪೊಲೀಸ್ ಅಧಿಕಾರಿ. ಸೂರ್ಯ ಶನಿ ಅಷ್ಟಮದಲ್ಲಿ ಅಸ್ತಮ.
ಶಾರ್ಟ್ಕಟ್ ದುಡ್ಡು ಬುಧ, ಬೇರೆ ಬೇರೆ ರೀತಿ ದುಡ್ಡು, ಬೇರೆ ಆಲೋಚನೆ. ನಮಗ್ ಗೊತ್ತು, ನಮ್ಮನ್ ಯಾರು ಹಿಡಿಯಲ್ಲ. ಮೇಲಿರೋನು ದ್ರೌಪದಿ ಗಂಗೆ ಅಲ್ವಾ, ನಾನ್ ಆಡಿದಾಗ ನಂದೇ ರಾಜ್ಯ ನೋಡಿ ಹುಡ್ಕೊಂಡು ಬಂತು. ಆ ರೀತಿ ಕರ್ಕಾಟಕ ರಾಶಿ ಶಾರ್ಟ್ಕಟ್ ದುಡ್ಡು, ಮೋಸದ ದುಡ್ಡು, ಮೋಸದ ವ್ಯವಹಾರ, ಮೋಸದ ಸ್ಥಾನ, ಮೋಸದ ಪದವಿ, ಮೋಸದ ವ್ಯಕ್ತಿಗಳು ಸಿಕ್ಕಾಕೋಬಿಡ್ತೀರಿ, ಒದ್ದಾಡ್ಬಿಡ್ತೀರಿ, ಕಳ್ಕೊಬಿಡ್ತೀರಿ. ಜಾಗರೂಕತೆಯಿಂದ ಹ್ಯಾಂಡಲ್ ಮಾಡಿ ಈ ವಾರ. ಜಾಗರೂಕತೆ ಅಂತ ಹೇಳಿದ್ರೆ ಮತ್ತೆ ಕದಿತೀನಿ ಅಂತ ಕುತ್ಕೋಬಿಡಿ ಈ ವಾರ ಆದ್ಮೇಲೆ. ಮಾಡೋದು ಅದೇ, ಉಪ್ಪೆ ಸಿಹಿ ಸಿಹಿ ಅಂತ. ನಿಮ್ಮ ಇಷ್ಟಪ್ಪ, ನಾವೇನು ಮಾಡಕ್ಕಾಗೋದಿಲ್ಲ. ಇನ್ನು ಸಿಂಹ ರಾಶಿ ಚೆನ್ನಾಗಿದೆ. ಆಳ್ತಿದ್ದೀರಿ, ಆಳುವವರ ಕೆಳಗಡೆ ಕೆಲಸ ಮಾಡ್ತಿದ್ದೀರಿ. ಸೆಕ್ರೆಟರಿಯೇಟ್ ವಿಭಾಗದಲ್ಲಿ ಸೆಕ್ರೆಟರಿ ತರ, ದೊರೆಗಿಂತಲೂ ದೊರೆಯ ಅಕ್ಕಪಕ್ಕದಲ್ಲಿ ಮಾಡುತ್ತಿರುವ ಕೆಲಸ. ಅಡ್ವೈಸರ್ ಆಗಿ, ಕನ್ಸಲ್ಟೆಂಟ್ ಆಗಿ, ಮಧ್ಯವರ್ತಿಗಳಾಗಿ, ಬ್ರೋಕರೇಜ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಕನ್ಸಲ್ಟೆಂಟ್ ಆಗಿದ್ದೀರಾ, ಫೈನಾನ್ಷಿಯಲ್, ಚಿಟ್ ಫಂಡು, ಇನ್ಶೂರೆನ್ಸ್ ಫಂಡು, ರಿಟೇಲ್, ಆಮೇಲೆ ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಮಣ್ಣು, ಸಿಮೆಂಟು, ಕಬ್ಬಿಣ, ಉತ್ಖನನ, ಹಾರ್ಟಿಕಲ್ಚರ್ ಇಲಾಖೆ, ಕೃಷಿ ಇಲಾಖೆ, ಆಮೇಲೆ ವಿಶೇಷವಾಗಿ ಭೂಮಾಪನ ಇಲಾಖೆ, ಸರ್ವೆ ಇಲಾಖೆ, ರಕ್ಷಣಾ ಇಲಾಖೆ, ಇಂಜಿನಿಯರಿಂಗ್ ಇಲಾಖೆ, ಲಾಯರ್ ಆಗಿದ್ದೀರಾ, ಸರ್ಜನ್ ಆಗಿದ್ದೀರಾ, ಪೊಲೀಸ್ ಅಧಿಕಾರಿ ಆಗಿದ್ದೀರಾ, ರಕ್ಷಕ ಭಟರಾಗಿದ್ದೀರಾ, ಮಾರ್ಗದರ್ಶಕರಾಗಿದ್ದೀರಾ, ದಾರಿ ತೋರಿಸ್ತಕ್ಕಂಥ ಕೆಲಸ ಕಾರ್ಯ ವ್ಯವಸ್ಥೆಯಲ್ಲಿ ತೊಡಗಿಸ್ಕೊಂಡಿದ್ದೀರಾ. ವಿಶೇಷವಾದಂಥ ಅಭಿವೃದ್ಧಿ ಕಾಣತಕ್ಕಂಥ ಒಂದು ವಾರ. ಸ್ತ್ರೀಯರ ವಿಚಾರದಲ್ಲಿ ನೋವು, ಅಲ್ಲಿ ಮನೆಯಲ್ಲೋ ಹೊರಗಡೆಯೋ, ಈ ಗಾರ್ಮೆಂಟ್ಸ್ ಅಲ್ಲಿ ಇದ್ದೀರಾ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನಲ್ಲಿದ್ದೀರಾ, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟ್, ಈ ತರದ್ದು ಸ್ತ್ರೀಯರು ಖುಷಿ ಮೋಜು ಮಸ್ತಿ. ನೋಡಿ, ಮೊನ್ನೆ ಒಂದು ಸ್ತ್ರೀ ಹೇಳುತ್ತೆ, ಮೂವಿಂದ ಹೊರಗಡೆ ಬರ್ತೀನಿ, ಡೈರೆಕ್ಟರ್ ನನ್ನ ಬೈದ್ರು, ಹೊಡೆದ್ರು, ಇನ್ನೊಂದು ಮಾತಂದ್ರು. ಕಲಾವಿದರಿಗೆ ಒತ್ತಡವೇ, ಕಲಾ ವಿಭಾಗದಲ್ಲಿರ್ತಕ್ಕಂಥವರಿಗೆ ಒತ್ತಡದ ವಾರ ಆಗಿರ್ತಕ್ಕಂಥದ್ದಿರುತ್ತೆ. ಇನ್ನೂ ಒಬ್ಬ ಪುಣ್ಯಾತ್ಮ ಹೇಳ್ತಾನೆ, ಅವನ ಮೇಲೆ ಏನೇನೋ ಕೇಸು ನೋಟಿಸು ಆ ನಟಿ ಹಾಕಿದೆ. ಪಾಪ ಆ ಮಗುಗೆ ಮೇಲಿಂದ ಮೇಲೆ ಬರ್ತಿದೆ. ಇದು ಕೂಡ ಇನ್ನೊಂದು ಎಡವಟ್ಟು. ಎಷ್ಟೋ ಲಕ್ಷ ತಗೋತಾರೆ, ಕೊಟ್ರೆ ಬರ್ತಾರೆ. ಇದೆಲ್ಲ ಏನಪ್ಪಾ, ಅದೇ ಹೇಳ್ತೇನಲ್ವಾ, ನಿಮ್ಮ ಮಾತುಗಳೇ ನಿಮಗೆ ಶಾಪಗಳಾಗಿ ತಿರುಗಿ ಬರುತ್ತವೆ ಅಂತ. ಹೌದು, ನಿಮ್ಮ ಮಾತುಗಳೇ, ನಿಮ್ಮ ಶಬ್ದಗಳೇ, ನಿಮ್ಮ ಹೇಳಿಕೆಗಳೇ ನಿಮ್ಮನ್ನ ಬಂದು ಅಟ್ಟಿಸ್ಕೊಂಡು ಬರ್ತವೆ. ಹುಷಾರ್, ಸಿಂಹರಾಶಿಯವರು ಕೂಡ ಜಾಗರೂಕತೆ, ಮುಖ್ಯವಾಗಿ ಸ್ತ್ರೀಯರಿಗೆ ಸಂಬಂಧಿತ ವಿಚಾರ. ಇನ್ನು ಕನ್ಯಾ ರಾಶಿ ಬುದ್ಧಿವಂತ ರಾಶಿ, ಮಹಾಬುದ್ಧಿವಂತರು. ಬುದ್ಧಿವಂತಿಕೆಗೆ ಸಂಬಂಧಿತ ವೃತ್ತಿ, ಉದ್ಯೋಗ, ವ್ಯವಹಾರ, ಬಿಡಿಸೋದು, ಜೋಡಿಸೋದು, ಟೆಕ್ನಿಕಲ್ಲು, IT, ಫೈನಾನ್ಷಿಯಲ್ ಅಡ್ವೈಸರ್, ಟ್ರೇಡಿಂಗ್ ಅಡ್ವೈಸರ್, ಸ್ಟಾಕ್ ಅಡ್ವೈಸರ್, ಕ್ರಿಪ್ಟೋ ಕರೆನ್ಸಿ ಅಡ್ವೈಸರ್, ಬ್ಯಾಂಕಿಂಗ್ ಅಡ್ವೈಸರ್, ಲೋನ್ ಅಡ್ವೈಸರ್, ಡಿಸೈನಿಂಗ್ ಅಡ್ವೈಸರ್, ಬೋಟಿಕ್ ಅಡ್ವೈಸರ್, ಮೀಡಿಯಾ ಅಡ್ವೈಸರ್, ಮಾಧ್ಯಮ, ಪತ್ರಿಕೆ, ಲೇಖನ, ಬರವಣಿಗೆ, ಈ ರೀತಿಯ ವೃತ್ತಿ, ಉದ್ಯೋಗ, ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ವಾರವಾಗಿರುತ್ತದೆ. ಚೆನ್ನಾಗಿದೆ. ಸ್ವಲ್ಪ ಏನಾದ್ರೂ ಸೊಂಟ, ಮಂಡಿ, ಕಳಕು ಪಳಕು ಅನ್ನತಕ್ಕಂಥದ್ದುಂಟು. ಕುಜ 5ನೇ ಮನೆಯಲ್ಲಿದ್ದಾಗ ಅಷ್ಟಮವನ್ನು ನೋಡ್ತಾನೆ. ತಲೆಗೇನೋ ಟೆನ್ಷನ್ ಇರ್ತಾನೆ, ಹೃದಯಕ್ಕೇನೋ ಟೆನ್ಷನ್ ಇರ್ತಾನೆ, ಹೊಟ್ಟೆಗೇನೋ ಟೆನ್ಷನ್ ಇರ್ತಾನೆ. ಹೊಟ್ಟೆ ಬುಜು ಬುಜು ಅನ್ಬೋದು, ಅಲ್ಲೊಂದು ಅಪೆಂಡಿಕ್ಸು, ಅಲ್ಸರು, ಅರ್ನಿಯಾನೋ, ಇಲ್ಲ ಇಲ್ಲಿ ಲಂಗ್ಸು, ಇಲ್ಲ ಡಸ್ಟ್ ಅಲರ್ಜಿಯೋ, ಥ್ರೋಟ್ ಇನ್ಫೆಕ್ಷನು, ವಾಟರ್ ಇನ್ಫೆಕ್ಷನು, ಏನೋ ಒಂದು ಇಟ್ಟಿದ್ದಾನೆ. ತಲೆಗೆ ಪೆಟ್ ಮಾಡ್ಕೊಳ್ಳೋದು, ತಲೆಯಲ್ಲಿ ಓವರ್ ಹೀಟ್ ಆಗೋದು, ಮೈಗ್ರೇನು, ಸೈನಸ್ಸು. ಸುಬ್ರಹ್ಮಣ್ಯರ ಆರಾಧನೆ ಮಾಡಿ ದೂರ ಪ್ರಯಾಣ, ದೊಡ್ಡ ರಿಸ್ಕು, ಬಲಮೀರದ ಶಕ್ತಿಗೆಲ್ಲ ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನು ವಿಶೇಷವಾಗಿ ತುಲಾರಾಶಿ, ರಾಶಿಯಾಧಿಪತಿ ಚೆನ್ನಾಗಿದ್ದಾನೆ, ಸಪ್ತಮಾಧಿಪತಿ ಜೊತೆಲಿದ್ದಾನೆ. ಪಂಚಮ ಶನಿ, ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ, ಸನ್ಮಾನ, ಅದನ್ನ ಉಳಿಸ್ಕೊಳ್ಳೋಕೆ ಟ್ರೈ ಮಾಡಿ. ಅದಿದ್ರೆ ಎಲ್ಲ ಬರುತ್ತೆ. ಧರ್ಮನೂ ಬರುತ್ತೆ, ಸತ್ಯನೂ ಬರುತ್ತೆ, ಲಕ್ಷ್ಮಿನೂ ಬರುತ್ತೆ, ಕುಬೇರನೂ ಬರುತ್ತೆ. ಯಾವಾಗ ಇದನ್ನೆಲ್ಲ ಬಿಟ್ಟು ಮೂರು ಬಿಟ್ಟವ್ರಿಗೆ ಬರುತ್ತೆ ಬಿಡಿ, ಅವ್ರು ನಿಂತ್ಕೋತಾರೆ, ಅವ್ರು ಜೈಲ್ಗೆ ಹೋಗೋಕ್ಕೂ ರೆಡಿ, ಎಲ್ಲ ಮಾಡ್ತಾರೆ. ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋಕ್ಕೂ ರೆಡಿ, ಚೈನಾ ಜಿಂದಾಬಾದ್ ಅನ್ನೋಕ್ಕೂ ರೆಡಿ.
ಮಾಡ್ತಾರಪ್ಪ, ಜೀರ್ಣಿಸ್ಕೋತಾರೆ ಅವ್ರನ್ನ ಒಳಗಡೆ ಹಾಕಿದ್ರು ಕೂಡ. ಎಷ್ಟಿದೆ ಒಳ್ಳೆ ಕೆಲ್ಸಗಳು ಮಾಡ್ಲಿಕ್ಕೆ ಗೊತ್ತಾ? ಅಯ್ಯೋ, ಅವರ ಧರ್ಮದವರನ್ನೇ, ಅವರ ಜನಾಂಗದವರಿಗೆ ಎಷ್ಟು ಬಡವರಿದ್ದಾರೆ ಗೊತ್ತಾ? ಇವತ್ತೇನೋ ಸೆನ್ಸಸ್ ಬಂದಿದೆ ನೋಡಿ, ಯಾರು ಅಲ್ಪಸಂಖ್ಯಾತರು ಅಂತ. ಯಾರು ಅಲ್ಪಸಂಖ್ಯಾತರು ಅಂತ ನೋಡಿ, ಯಾವ ಜಾತಿಯವರು ಅನ್ನತಕ್ಕಂಥದ್ದನ್ನ ನೋಡಿ. ನೀವು ಹೇಳೋದು ಸುಲಭ. ಏನ್ ಮಾಡಿದ್ದಾರೆ? ಅವ್ರನ್ನ ಎಷ್ಟು ಜನರನ್ನ ಊರ್ಜಿತ ಮಾಡಿದ್ದಾರೆ, ಎಷ್ಟು ಸ್ಕೂಲು, ಎಷ್ಟು ಒಂದು ಒಳ್ಳೆ ವಿದ್ಯೆ, ಕೆಲಸ, ಸೃಷ್ಟಿ, ಈ ತರ ಏನೇನೋ ತುಂಬಾ ಒಳ್ಳೇದ್ ಮಾಡೋದಿದೆ. ಮಕ್ಕಳೇ ಮಾಡೋಲ್ಲ. ಇದನ್ನೆಲ್ಲ ತೆಗೆದು ಹಾಕಿ ನಮ್ಮನ್ನ ಇನ್ನೊಂದಷ್ಟು ನಮ್ಮ ಮನಸ್ಥಿತಿಯನ್ನ ಕೆಡುವುದು, ಕೆದಕೋದು, ಗಾಯ ಮಾಡೋದು. ತುಲಾ ರಾಶಿ ಆ ಥರದ್ದಿರುತ್ತೆ, ಹುಷಾರು. ಪಂಚಮ ಶನಿ ಹಾಗೆ ಬಾರವೆ, ಬೇರೆದೆಲ್ಲ ತಲೆ ಕೆಡ್ಸ್ಕೋಬೇಡಿ. ಇನ್ನೊಂದು ವರ್ಷ ನಿಮಗೆ 6ನೇ ಮನೆಗೆ ಶನಿ ಬರ್ಲಿ ಮಕ್ಕಳೇ, ಹಬ್ಬ ಇರುತ್ತೆ ನಿಮಗೆ. ನೇರವಾಗಿ ಹೇಳ್ತಾನೆ, ಬರೋದು ಬರ್ತಾನೆ. ಗುರು ಕೂಡ ಆಗ ಭಾಗ್ಯಕ್ಕೆ ಬಂದ್ಬಿಡ್ತಾನೆ. ಇದೊಂದು ವರ್ಷ, ಮುಂದಿನ ಮಾರ್ಚ್ ಇಲ್ಲ ಯುಗಾದಿ ಹಬ್ಬದವರೆಗೂ ತುಲಾ ರಾಶಿ ಈ ತರ ಇರೋದನ್ನು ಉಳಿಸ್ಕೊಳ್ಳೋಕ್ ನೋಡಿ. ಬುಟ್ಟಿಲಿ ಏನೋ ಕೊಟ್ಟಿದ್ದಾನೆ, ಬುಟ್ಟಿಲಿರುವಷ್ಟು ಹಣ್ಣು, ಏನೋ ಒಂದು ತಕ್ಕ ಮಟ್ಟಿಗೆ. ತುಂಬಾ ದೊಡ್ಡ ರಿಸ್ಕ್ ತಗೋತೀನಿ, ದೊಡ್ಡದಾದ ವ್ಯವಹಾರಗಳು, ದೊಡ್ಡ ಇನ್ವೆಸ್ಟ್ಮೆಂಟ್, ದೊಡ್ಡ ಬುದ್ಧಿ ಓಡುತ್ತೆ ಶನಿ ಬುಧ ಸೇರಿದಾಗ. ಮುಖ್ಯವಾಗಿ ತುಲಾ ರಾಶಿಯವರೇ ಜಾಸ್ತಿ ಟ್ರೇಡಿಂಗ್ ಅಲ್ಲಿ ಕಳ್ಕೊಳ್ಳೋದು ಈಗ. ಅಂದ್ರೆ ಪಂಚಮದಲ್ಲಿ ಶನಿ ದೊಡ್ಡದು ಆಸೆ ಇಡಿಸಿ, ವೇಗ ಇಡಿಸಿ, ಹಂಗಿರ್ಬೇಕು, ಹಿಂಗಿರ್ಬೇಕು, ಹೀಗಿರ್ಬೇಕು. ಬುಧ ಬೇರೆ ಸೇರಿದಾನೆ. ಆ ವ್ಯವಹಾರ, ದೊಡ್ಡ ವ್ಯವಹಾರ, ಶಾರ್ಟ್ಕಟ್ ವ್ಯವಹಾರ ಅಂತ ಹೋಗಿ ಮುಳುಗ್ಸಾಕ್ಬಿಡ್ತಾನೆ. ಜಾಗರೂಕತೆ. ಕಲಾ ಮಾಧ್ಯಮದಲ್ಲಿರ್ತಕ್ಕಂಥವರಿಗೆ ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಹಣ್ಣು, ಹೂವು, ಹೈನುಗಾರಿಕೆ, ಹೋಟೆಲು, ಥಿಯೇಟರು, ಎಂಟರ್ಟೈನ್ಮೆಂಟು, ಕ್ಲಬ್ಬು, ಸ್ತ್ರೀಯರು, ಕೇಶಾಲಂಕಾರ, ಮೇಕಪ್ಪು, ಬ್ಯೂಟಿ ಪಾರ್ಲರು, ಈ ರೀತಿ ಇರತಕ್ಕಂಥ ಉದ್ಯೋಗ, ವ್ಯವಹಾರ, ಕೆಲಸ ಕಾರ್ಯಗಳು ವಿಶೇಷ ಅಭಿವೃದ್ಧಿ. ಇನ್ನು ವೃಶ್ಚಿಕ ರಾಶಿ, ಕುಜ ಉಚ್ಚಂಗತ, ಗುರು ಒಬ್ಬನೇ 6ನೇ ಮನೆ. ಒಂದೂವರೆ ತಿಂಗಳು ಸುಮ್ಮನೆ ರೀ, ಎಲ್ಲ ಒಂದು ಹಂತಕ್ಕೆ ಬರ್ತಿದೆ. ಒಂದು 50 ದಿನ ಅಂತ ಸುಮ್ಮನೆ, 60 ದಿನ ನಾನಲ್ಲ ಅಂತ ಸುಮ್ಮನೆ ಇದ್ದು ಬಿಡಿ. ಈ 60 ದಿನದಲ್ಲಿ ನೋಡಿ, ನೀವು ಒಂದು ಮ್ಯಾಜಿಕ್ಗಳನ್ನ ಹೇಳ್ತೀವಿ. ಬರೋ ದುಡ್ಡು, ಕೊಡೋದು, ಮಾಡೋದು, ನೋಡೋದು, ಧರ್ಮ ಅಧರ್ಮ, ನ್ಯಾಯ ಅನ್ಯಾಯ, ಸತ್ಯ ಅಸತ್ಯ ಭಗವಂತನ ಕೈ ಬಿಟ್ಬಿಡಿ. ಹಾಗಂತ ಹೇಳ್ಬಿಟ್ಟು ಕೆಲವ್ರು ನೋಡ್ಬೇಕು ಭಗವಂತನ ಬೈಯೋದು. ಹೇಳಿದ್ನ ನಾನು ನಿಮಗೆ ಕೊಡ್ತೀನಿ ಅಂತ. ನಾವು ಕೊಡ್ತೀನಿ ಅಂದಿದ್ದು, 10 ಕೋಟಿ ಕಿರೀಟ ಕೊಡ್ತೀನಿ ಅಂದ್ವಿ. ನೀನ್ ಇದ್ ಮಾಡ್ಕೊಟ್ಬಿಟ್ರೆ, ನಂಗೆ 100 ಕೋಟಿ ಕೊಟ್ಬಿಟ್ರೆ 10 ಕೋಟಿ ಕಿರೀಟ ಕೊಡ್ತೀನಿ ಗೊತ್ತಾ ಅಂತ. ಇಲ್ಲೋ ನಿನಗೆ ಬಂದ್ಬಿಟ್ಟು 10,000 ಜನಕ್ಕೆ ಊಟ ಹಾಕ್ತೀವಿ ಗೊತ್ತಾ. ಭಗವಂತ ಹೇಳಿದ್ನ, ನಾನು ಕೊಡ್ತೀನಿ, ನೀನ್ 10,000 ಜನಕ್ಕೆ ಹಾಕು ಅಂತ. ನಮ್ ಕರ್ಮ, ನಮ್ ಯೋಗ, ಹೌದು, ಅದ್ಯಾನು ಬರಬೇಕು ಅದು ಬರುತ್ತೆ. ಇದನ್ನೇ ದಮಯಂತಿಗೆ ನಳ ಮಹಾರಾಜ, ಅದ್ಭುತ, ವಿದರ್ಭ ದೇಶದ ದೊರೆ, ಫಸ್ಟ್ ನೈಟ್ ಅಲ್ಲಿ ಹೆಂಡತಿಗೆ ಹೇಳ್ತಾನೆ, ನಮಗೇನ್ ಒಳ್ಳೇದಾಗ್ಬೇಕು ಯಾರು ತಡೆಯೋಕ್ಕಾಗಲ್ಲ, ನಮಗೇನ್ ಕೆಟ್ಟದ್ ಬರೋದಿದೆಯೋ ಅದನ್ನು ಯಾರು ತಡೆಯೋಕ್ಕಾಗಲ್ಲ ಅನ್ನೋದನ್ನ ಎಷ್ಟು ಅದ್ಭುತವಾಗಿ ಹೇಳ್ತಾನೆ ಗೊತ್ತಾ. ವೃಶ್ಚಿಕ ಆ ತರ ಅಂದ್ಕೊಂಡು ಮುಂದಕ್ಕೆ ಹೋಗಿ, ಬ್ಯೂಟಿಫುಲ್. ಸ್ಪೋರ್ಟ್ಸ್ ಲೈನ್ ಅಲ್ಲಿ ಇದ್ದೀರಾ, ಆಯಿಲು, ಪೆಟ್ರೋಲು, ಲಿಕ್ಕರು, ಗ್ಯಾಸು, ಮೈನಿಂಗು, ಇಂಜಿನಿಯರಿಂಗು, ಎಲೆಕ್ಟ್ರಿಕಲ್ ಕೆಲಸ, ತುಂಬಾ ದೊಡ್ಡ ಪೋಲುಗಳು, ಗುತ್ತಿಗೆ ಕೆಲಸ, ರಸ್ತೆ ಹಾಕಿಸೋದು, ಕಾಮಗಾರಿ, ಗೌರ್ಮೆಂಟ್ ಪ್ರಾಜೆಕ್ಟ್, ಗೌರ್ಮೆಂಟ್ ವ್ಯವಹಾರ, ಗೌರ್ಮೆಂಟ್ ಕೆಲಸಗಳು, ಮಧ್ಯವರ್ತಿ ಕೆಲಸಗಳು, ಫೈನಾನ್ಷಿಯಲ್ ಕೆಲಸಗಳು, ಟ್ರೇಡಿಂಗ್ ಕೆಲಸಗಳು, ಅದ್ಭುತವಾದಂತಹ ಒಂದು ಲಾಭದಾಯಕವಾದಂತ ವಾರವಾಗಿರುತ್ತೆ. ಇನ್ನು ಧನುಸು ರಾಶಿ, ಬ್ಯೂಟಿಫುಲ್. ಕುಜ ಪ್ರಬಲವಾಗಿದ್ದಾನೆ, ತುಂಬಾ ಚೆನ್ನಾಗಿದೆ. ಸ್ಟೀಲು, ಸಿಮೆಂಟು, ಕಬ್ಬಿಣ, ರಿಯಲ್ ಎಸ್ಟೇಟು, ಪ್ರಾಪರ್ಟಿ ಡೆವಲಪ್ಮೆಂಟು, ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟು, ಎಲೆಕ್ಟ್ರಿಕಲ್ ಕೆಲಸ, ಸ್ಪೋರ್ಟ್ಸ್ ಲೈನ್ ಅಲ್ಲಿ ಇದ್ದೀರಾ, ಮಾಡಲಿಂಗ್ ಏಜೆನ್ಸಿನಲ್ಲಿ ಇದ್ದೀರಾ, ಅಲಂಕಾರ, ಒಪ್ಪ, ಓರಣ, ಬಟ್ಟೆ, ಗಾರ್ಮೆಂಟ್ಸು, ಡಿಸೈನಿಂಗು, ಬೋಟಿಕ್ಕು, ಹೋಟೆಲು, ಥಿಯೇಟರು, ವೆಹಿಕಲ್ಗಳ ಮಾರಾಟ, ವೆಹಿಕಲ್ ಶೋರೂಮ್ ಇಟ್ಕೊಂಡಿದ್ದೀರಾ, ವೆಹಿಕಲ್ಗಳ ಮಧ್ಯವರ್ತಿ, RTO ಅಲ್ಲಿ ಕೆಲಸ, ಆಮೇಲೆ ಗಾಡಿಗಳನ್ನ ರಿಪೇರಿ ಮಾಡೋದು, ರಿಪೇರಿ ಮಾಡಿ ಸೇಲ್ಸ್ ಅಂಡ್ ಸರ್ವಿಸ್ ಕೊಡ್ತಕ್ಕಂಥದ್ದು, ಪೇಂಟಿಂಗು, ಟಿಂಕ್ರಿಂಗು, ಮೋಟರ್ ರಿಪೇರಿ, ಈ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ಗಳ ಆ ಒಂದು ರೆಡಿ ಮಾಡಿಸೋದು, ದೊಡ್ಡ ಬೆಟ್ಟ ಗುಡ್ಡ ಬ್ಲಾಸ್ಟ್ ಮಾಡಿಸೋದು, ರಸ್ತೆಗಳನ್ನ ಹಾಕ್ಸೋದು, ಕಾಮಗಾರಿ, ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಪ್ರಾಜೆಕ್ಟ್,
ಒಡ ಹುಟ್ಟಿದವರ ಜೊತೆ, ಮನೆಯವರ ಜೊತೆ, ಕುಟುಂಬದ ಜೊತೆ ಸೇರಿ ಸ್ನೇಹಿತರ ಜೊತೆ ಮಾಡ್ತಿರ್ತಕ್ಕಂಥ ವ್ಯವಹಾರಗಳು ವಿಶೇಷ ಅಭಿವೃದ್ಧಿ ಕೊಡ್ತಕ್ಕಂಥ ವಾರ. ಸಂಗಾತಿ ಜೊತೆ ಸ್ವಲ್ಪ ಎಳೆದಾಟ ಉಂಟು, ಎಚ್ಚರಿಕೆ. ಮಕರ ರಾಶಿ ಚೆನ್ನಾಗಿದೆ. ಶುಕ್ರ ಬೇರೆ ಈ ವಾರ ನಿಮಗೆ ಕುಂಭಕ್ಕೆ ಬೇರೆ ಬಂದ್ಬಿಡ್ತಾನೆ. ತುಂಬಾ ವಿಶೇಷವಾದಂಥ ಬಲ, ಚತುರ್ಗ್ರಹ ಬಲವೊಂದು ನಡೆಯತಕ್ಕಂಥದ್ದಾಗುತ್ತೆ. ಅಣ್ಣನ ಸಹಕಾರ, ಭೂಮಿ, ಮನೆ ತಗೊಳ್ಳೋದು, ಜಾಗ ತಗೊಳ್ಳೋದು, ವಾಹನ ತಗೊಳ್ಳೋದು, ಮಾರಾಟ ಮಾಡೋದು, ಆಮೇಲೆ ಗಾಡಿಗಳನ್ನ ಮಾರಾಟ ಮಾಡೋದು, ಗಾಡಿಗಳನ್ನ ರಿಪೇರಿ ಮಾಡಿಸೋದು, ಎಲೆಕ್ಟ್ರಿಕಲ್ ಕೆಲಸ, ಆಮೇಲೆ ದೊಡ್ಡ ದೊಡ್ಡ ಪಬ್ಬು, ಕ್ಲಬ್ಬು, ಮ್ಯೂಸಿಕ್ ಥಿಯೇಟರು, ಆಕ್ಟಿಂಗು, ಮಾಡ್ಲಿಂಗ್ ಏಜೆನ್ಸಿ, ಅಡ್ವರ್ಟೈಸಿಂಗ್ ಏಜೆನ್ಸಿ, ಮೀಡಿಯಾ ಏಜೆನ್ಸಿ, ಪ್ರೆಸ್ಸು, ಈ ಒಂದು ಪ್ರಿಂಟಿಂಗು, ಬರವಣಿಗೆ, ಲೇಖನ, ಜ್ಯೋತಿಷ್ಯ, ಆಗಮ, ಶಿಲ್ಪಕಲೆ, ಚಿತ್ರಕಲೆ, ಬಂಗಾರ, ಬೆಳ್ಳಿ, ಆಭರಣ, ವಜ್ರ, ವೈಡೂರ್ಯ, ಇದಕ್ಕೆ ಸಂಬಂಧಪಟ್ಟಂತ ವೃತ್ತಿ, ಉದ್ಯೋಗ, ವ್ಯವಹಾರ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ವಾರವಾಗಿರುತ್ತೆ. ಇನ್ನು ಕುಂಭರಾಶಿ, ಶುಕ್ರ ನಿಮ್ಮ ಮನೆಗೆ ಬರ್ತಾನೆ ಈ ವಾರ. ಗೆಟ್ ರೆಡಿ ಟು ದಿ ಫ್ಲೋ ಆಫ್ ಇನ್ಕಮ್, ಮನಿ, ಪೊಸಿಷನ್, ಓಡಾಟ, ಸುತ್ತಾಟ. ಏನ್ ಕಷ್ಟಪಟ್ಟಿದ್ದೀರಿ ಸಾಡೆ ಸಾತಿ, ಇನ್ನೊಂದು ವರ್ಷ ಹೊಟ್ಟೆಯಿಂದ ಪಾದಕ್ಕೆ ಇಳಿತಾನೆ. ಇಳಿಯುವಾಗ ಗುರು ನಕ್ಷತ್ರ ದಾಟಿ ಬಿಟ್ಟ, ಉತ್ತರಾಭಾದ್ರ ನಕ್ಷತ್ರಕ್ಕೆ ಬಂದ್ಬಿಟ್ಟ. ಬ್ಯೂಟಿಫುಲ್. ಅಂದ್ರೆ ಮುಂದಿನ ವರ್ಷ ಡಿಸೆಂಬರ್ ವರೆಗೂ ಒಂಚೂರು ತಲೆನೋವು ಇರುತ್ತೆ. ಆನಂತರ ಜನವರಿಯ ಮೇಲೆ ಬ್ಯೂಟಿಫುಲ್. ಉತ್ತರಾಭಾದ್ರ ನಕ್ಷತ್ರಕ್ಕೆ ಬಂದಾಗ ಶನಿ ಕರೆಕ್ಟ್ ಆಗಿ, ಗುರು ಕೂಡ ಮಿಥುನಕ್ಕೆ ಬಂದ್ಬಿಡ್ತಾನೆ ಪಂಚಮಕ್ಕೆ. ಸೊ ಬಿ ರೆಡಿ. ಈ 1-2 ವರ್ಷ ನಿಮಗ್ ಬರೋ ದುಡ್ಡು ಫ್ಲೋ, ಕಮಿಟ್ಮೆಂಟ್, ಮನೆಗೆ, ದುಡ್ಡಿಗೆ, ಕೊಡೋಕೆ, ಸಾಲಕ್ಕೆ, ಮಾಡ್ಕೊಂಡಿರೋ ಎಳೆದಾಟಕ್ಕೆ, ಜವಾಬ್ದಾರಿಗಳಿಗೆ ಒದ್ದಾಡಿಸಿದ್ರು ಈ ವಾರ ಕುಂಭದ್ರೋಣ ಮಳೆ. ಅದರಲ್ಲೂ ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಕೇಶಾಲಂಕಾರ, ಅಲಂಕಾರ, ಬಟ್ಟೆ, ಹೂವು, ಹಣ್ಣು, ತರಕಾರಿ, ಸೊಪ್ಪು ಮಾರಾಟ, ಸರ್ಕಾರಿ ಮಟ್ಟದ ಕೆಲಸ, ರಾಜಕೀಯ ಪ್ರಾಜೆಕ್ಟ್ಗಳು, ಕನ್ಸಲ್ಟೆನ್ಸಿ, IT ಕನ್ಸಲ್ಟೆನ್ಸಿ, ಫೈನಾನ್ಷಿಯಲ್ ಕನ್ಸಲ್ಟೆನ್ಸಿ, ಇನ್ಶೂರೆನ್ಸ್ ಕನ್ಸಲ್ಟೆನ್ಸಿ, ಎಲ್ಲವುಗಳು ವಿಶೇಷವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ಅದ್ಭುತವಾದಂಥ ವಾರವಾಗಿರುತ್ತೆ. ಸ್ವಲ್ಪ ತಲೆನೋವು, ವೃತ್ತಿ, ಜಾಸ್ತಿ ಟೆನ್ಷನ್, ಜಾಸ್ತಿ ದುಡ್ಡು, ಜಾಸ್ತಿ ಅಧಿಕಾರ ಅಂದಾಗ ಭಾರವೇ. ಎಷ್ಟು ಬೇಕೋ ಅಷ್ಟು ಇಟ್ಕೋಬೇಕಪ್ಪ. ನಿಮಗೆ ಗೊತ್ತಿಲ್ಲ, ಒಂದು ಹಂತಕ್ಕೆ ಒಂದು ಸ್ಥಾಯಿಗೆ ಹೋದಂತ ತುಂಬಾ ದೊಡ್ಡವರು ಎಲ್ಲ ಬಿಟ್ಟು ಹೋಗ್ಬಿಡ್ತಾರೆ. ಮೊನ್ನೆ ನೋಡಿ, ಯಾರೋ ಒಬ್ಬ ಸನ್ಯಾಸಿ 40,000 ಕೋಟಿಯ ತನ್ನ ಆಸ್ತಿಯನ್ನ ಸರ್ವವೂ ತ್ಯಾಗ ಮಾಡಿ ಸನ್ಯಾಸಿ ಆಗಿಬಿಟ್ಟಿರ್ತಾನೆ. ಯಾಕೆ ಹೇಳಿ? ಇಲ್ಲದೆಲ್ಲ ನೋಡಿ ಗೊತ್ತಾಯ್ತು, ಇದಿದ್ದಷ್ಟು ನಮ್ಮನ್ನು ಸುತ್ತಕೊಳ್ಳುತ್ತೆ ದುಂಬಿಗಳು, ಇಲ್ಲದ ಆಸೆಗಳು, ಇಲ್ಲದ ಉದ್ರೇಕಗಳು, ಇಲ್ಲದ ಅಧಿಕಾರ ಭಾವ, ಇಲ್ಲದ ದುಡ್ಡಿನ ಭಾವ, ಇವೆಲ್ಲ ಹಾಕೊಂಡು ನಮ್ಮನ್ನ ತುಂಬ ಹಾಕುತ್ತೆ ಅಂತ. ಇಟ್ ವಾಸ್ ದ ರೈಟ್ ಮ್ಯಾನ್. ಎತ್ತರಕ್ಕೆ ಹೋಗ್ತಾ 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 ಒಂದೊಂದೇ ಬಿಡ್ತಾ ಬರ್ಬೇಕು, ಇನ್ನೊಂದಷ್ಟು ತಗಲಾಕೋಬಾರ್ದು. ನೋಡಿ ಕುಂಭ ಚೆನ್ನಾಗಿದೆ. ಪ್ರಣಯ ಸುಖ, ಮದುವೆ ಇಲ್ಲದವರಿಗೆ ಮದುವೆ ಸುಖ, ದಿಢೀರ್ ದುಡ್ಡು, ದಿಢೀರ್ ಲಾಭ, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಇವುಗಳಿಗೆ ಹೋಗದೇ ಇದ್ರೆ ಉತ್ತಮ. ಯಾಕಂದ್ರೆ ಬುಧ ಬಂದು ತಲೆ ಕೆಡಿಸ್ತಕ್ಕಂಥ ಒಂದು ಗ್ರಹ. ಏನಾದ್ರೂ ಮಾಡಿಸ್ತಾನ ಅವನು, ಅದು ಇನ್ವೆಸ್ಟ್ಮೆಂಟ್ ಅನ್ನತಕ್ಕಂಥದ್ದು ಎಚ್ಚರಿಕೆ. ಇನ್ನು ಮೀನ ರಾಶಿ, ಸೂರ್ಯ 12ನೇ ಮನೆ, ಬುಧ 12ನೇ ಮನೆ, ಶನಿ 12ನೇ ಮನೆ, ಕುಜ ಪ್ರಬಲವಾಗಿದ್ದಾನೆ, ಗುರು ಪ್ರಬಲವಾಗಿದ್ದಾನೆ. ಅದರಿಂದ ಆದಾಯ ಉಂಟು, ಗೌರವ ಉಂಟು, ವಿಪರೀತ ಖರ್ಚಿರ್ತಕ್ಕಂಥ ವಾರ. ವಿಪರೀತ ಓಡಾಡ್ತೀರಾ. 2 ಕೆಲಸ, 3 ಕೆಲಸ, 2 ಪ್ರಾಜೆಕ್ಟ್, 3 ಪ್ರಾಜೆಕ್ಟ್, 2 ದೋಣಿ. ದುಡ್ಡು ಬೇಕು, ಹೆಸರು ಬೇಕು, ಬರೋಲ್ಲ, ಅಪರೂಪ. ಮೊನ್ನೆ ನೋಡಿ ಪತಂಜಲಿ ಮ್ಯಾಜಿಕ್ ಆಕ್ಟ್ ಪ್ರಕಾರ ಮಾತಿದ್ರೆ ಆಯುರ್ವೇದದ ಹೆಸರಿನಲ್ಲಿ ಏನೇನೋ ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ದಾನೆ ಪುಣ್ಯಾತ್ಮ. ಹಂಗೆಲ್ಲ ಕೊಡೋ ಆಗಿಲ್ಲ, ಅದೆಲ್ಲ ಸುಳ್ಳು. ದೇ ಆರ್ ನಾಟ್ ಸಪೋಸ್ ಟು. ಕೆಲವೊಂದು ಪ್ರಾಡಕ್ಟ್ಗಳ ಬಗ್ಗೆ ನೀವು ಗಮನಿಸಿ ನೋಡಿ. ತುಂಬಾ ಯಾರ್ಯಾರನ್ನೋ ಕರ್ಕೊ ಬಂದು ಟಿವಿನಲ್ಲಿ ಕುಂದರ್ಸ್ಬಿಟ್ಟು ನನ್ಗೆ ಈದ್ ಕೊಡದೆ ಕಾಯಿಲೆ ವಾಸಿ ಆಯ್ತು. ನೋ, ಇಟ್ ಇಸ್ ಕಾಲ್ಡ್ ಎಸ್ ಎ ಒಂಥರ ಮ್ಯಾಜಿಕ್ ಆಕ್ಟ್ ಅಂತಾರೆ. ಏನ್ ಮ್ಯಾಜಿಕ್ ಅದು ಅಂತ ಬಡ್ದಿದೆ, ಎಲ್ಲ ಪೆನಾಲ್ಟಿ ಹಾಕಿ, ಹಾಗಾಕಿ, ಹೀಗಾಕಿ ಅಂತ. ಸೊ ಲೈಕ್ ದಾಟ್ ಇಟ್ ವಿಲ್ ಹ್ಯಾಪನ್. ಇರುವುದನ್ನ ವಸ್ತುನಿಷ್ಠವಾಗಿ ಪ್ರೆಸೆಂಟೇಷನ್ ಮಾಡಿದ್ದಾನೆ. ಸೊ ಮೀನ ರಾಶಿ ಆ ರೀತಿ ಇರುತ್ತೆ.
ವಿಪರೀತ ಆಸೆಗೆ ಒಳಗಾಗಿ, ವಿಪರೀತ ಅಹಂಭಾವಕ್ಕೊಳಗಾಗಿ, ವಿಪರೀತ ಆಲೋಚನೆ ಒಳಗಾಗಿ ಅದನ್ನ ಮಾಡೋಣ, ಇದನ್ನ ಮಾಡೋಣ, ಅದನ್ನ ನೋಡೋಣ, ಇದನ್ನ ನೋಡೋಣ, ಎಲ್ಲಾ ಮಾಡಕ್ ಹೋಗಿ ಸೆಂಟ್ರಲ್ ಬಿಡ್ತೀರಿ. ಹುಷಾರ್ ಈ ವಾರ ಅದೊಂದು ನೋಡ್ಕೊಳ್ಳಿ. ಟೀಚರ್, ಲೆಕ್ಚರರ್, ಪ್ರೊಫೆಸರ್, ಅಡ್ವೈಸರ್, ಸ್ಪೋರ್ಟ್ಸ್ ಟೀಚರ್, ಡ್ಯಾನ್ಸ್ ಟೀಚರ್, ಭರತನಾಟ್ಯ ಡ್ಯಾನ್ಸ್, ಮ್ಯೂಸಿಕ್ ಟೀಚರ್, ವಾಟ್ ಎವರ್ ಟೀಚರ್, ಸ್ಪೋರ್ಟ್ಸ್ ಇಂದ ಹಿಡಿದು ಯಾವುದೇ ರಂಗದ ಟೀಚರ್ ಆಗಿದ್ದೀರಾ, ಕಲಿಕೆಯ ವೃತ್ತಿ, ವೈದ್ಯರಾಗಿದ್ದೀರಾ, ಸರ್ಜನ್ ಆಗಿದ್ದೀರಾ, ಸ್ಪೋರ್ಟ್ಸ್ ಟೀಚರ್ ಆಗಿದ್ದೀರಾ, ಮೆಷಿನರಿ, ಟೂಲ್ಸು, ಕೆಮಿಕಲ್ಸು, ಫರ್ಟಿಲೈಸರ್ಸು, ಈ ಒಂದು ಬೆಂಕಿಗೆ ಸಂಬಂಧಿತ ದೊಡ್ಡ ದೊಡ್ಡ ವಾಹನಗಳಿಗೆ ಸಂಬಂಧಿತ JCB, ಬ್ಲಾಸ್ಟಿಂಗು, ಮೈನಿಂಗು, ಕ್ರಷರು, ಸಿಮೆಂಟು, ಸ್ಟೀಲು, ಕಬ್ಬಿಣ, ಕಟ್ಟಡ ಕಾಮಗಾರಿ, ಪ್ಲಂಬಿಂಗ್ ಕೆಲಸ, ಮೇಸ್ತ್ರಿ ಕೆಲಸ, ಕಟ್ಟಡ ಕಾಮಗಾರಿ ಕೆಲಸ, ಕಟ್ಟಡ ಕೆಡವೋ ಕೆಲಸ, ಸೆಕ್ಯೂರಿಟಿ ಕೆಲಸ, ವಾಚ್ಮನ್ ಕೆಲಸ, ಹೌಸ್ ಕೀಪಿಂಗ್ ಕೆಲಸ, ಕಟಾವು ಕೆಲಸ, ಪ್ಯಾಕ್ಡ್ ಫುಡ್ ಕೆಲಸ, ಫುಡ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಥದ್ದು, ಬೆಂಕಿಗೆ ಸಂಬಂಧಪಟ್ಟಂಥದ್ದು, ದೊಡ್ಡ ದೊಡ್ಡ ಕಡಾಯಿಗಳನ್ನ ತಯಾರಿಸ್ತಕ್ಕಂಥದ್ದು, ದೊಡ್ಡ ದೊಡ್ಡ ಅಸ್ತ್ರಗಾರ, ಶಸ್ತ್ರಗಳನ್ನ ತಯಾರಿಸ್ತಕ್ಕಂಥದ್ದು, ಹೌದು, ಗನ್ನುಗಳನ್ನ ತಯಾರಿಸ್ತಕ್ಕಂಥದ್ದು, ಈ ತರದ್ದು ಒಂದು ವೃತ್ತಿ, ಉದ್ಯೋಗ, ವ್ಯವಹಾರ, ಕೆಲಸ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ ಕಾಣತಕ್ಕಂಥ ಒಂದು ವಾರ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.